सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಅರ್ಜುನನಲ್ಲಿ ಉಂಟಾದಂತಹ ವಿಪರೀತ ಭಾವನೆಗಳ ಕಾರಣದಿಂದ ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂಶಯಗಳು. There are so many different varieties of confusions that are created in the mind of Arjuna. ಈ ಕಾರಣದಿಂದ ಅವನೊಬ್ಬ ವೀರ ಕ್ಷತ್ರಿಯನಾದರೂ ಕೂಡ ತನ್ನ ಸ್ವಧರ್ಮವನ್ನು ಅವನು ಮರೆತಂತೆ ಬಿಹೇವ್ ಮಾಡ್ತಾ ಇದ್ದಾನೆ. ಮತ್ತು ಎಲ್ಲೋ ಒಂದು ಕಡೆ ಅರ್ಜುನನಿಗೆ ಪರಧರ್ಮದ ಮೇಲೆ ಆಸಕ್ತಿ ಉಂಟಾಗಿದೆ ಅನ್ನುವಂತೆ ಕೂಡ ಅವನು ಮಾತನಾಡ್ತಾನೆ. ನಾನು ಭಿಕ್ಷೆಯನ್ನು ಬೇಡಿ ಬದುಕ್ತೀನಿ, ಬಟ್ ರಕ್ತಸಿಕ್ತವಾದಂತಹ ಸಿಂಹಾಸನ, ಅಧಿಕಾರ, ಪದವಿ ಇದ್ಯಾವುದೂ ನನಗೆ ಬೇಡ. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಯುದ್ಧ ನಡೆದರೆ ಅನೇಕ ಜನಗಳ ಸಾವಿನ ಕಾರಣದಿಂದ ಅವರ ರಕ್ತಗಳೆಲ್ಲ ಈ ಒಂದು ಸಿಂಹಾಸನ, ಪದವಿ, ಅಧಿಕಾರ ಇವುಗಳೆಲ್ಲದರ ಮೇಲೆ ಅವು ಆ ರಕ್ತದ ಕಲೆ ಅವೆಲ್ಲ ರಕ್ತದಿಂದ ಒದ್ದೆ ಆಗಿರುತ್ತೆ. ಸೊ ರಕ್ತದಿಂದ ಒದ್ದೆಯಾದಂತಹ ಇಂತಹ ಅಧಿಕಾರವನ್ನು ನಾನು ಸಂತೋಷವಾಗಿ ಅನುಭವಿಸುವುದಕ್ಕೆ ಸಾಧ್ಯವಾ? ಇಟ್ ಈಸ್ ನಾಟ್ ಪಾಸಿಬಲ್. ಸಿಂಹಾಸನವನ್ನು ನೋಡಿದಾಗ, ರಾಜ್ಯವನ್ನು ನೋಡಿದಾಗ, ವೈಭೋಗಗಳನ್ನು ನೋಡಿದಾಗ ಇಲ್ಲಿ ನಡೆದ ಯುದ್ಧ ನನ್ನ ನೆನಪಿಗೆ ಬರುತ್ತೆ. ಸಾವಿರಾರು ಜನ ಇಲ್ಲಿ ಸತ್ತು ಹೋಗ್ತಾರೆ. ಅವರೆಲ್ಲರ ರಕ್ತದ ಕಲೆಗಳು ಇಲ್ಲಿ ನನಗೆ ವೈಭೋಗ ಅಂತ ಹೇಳಿ ಬಂದಿರುತ್ತೆ. ಅಂತಹ ವೈಭೋಗ ನನಗೆ ಬೇಡ. ಅದರ ಬದಲು ಬದುಕಬೇಕು ಅನ್ನುವಂತಹದ್ದಾದರೆ ಭಿಕ್ಷೆಯನ್ನು ಬೇಡ್ತೀನಿ ನಾನು.
ಇಲ್ಲಿ ಅರ್ಜುನನ ಅಂತಃಕರಣದಿಂದ ಹೊರಬಂದಂತಹ ಈ ಕರುಣೆ ಎನ್ನುವಂತಹದ್ದು ಅದು ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಈ ಅನುಕಂಪ ಕಾರುಣ್ಯ ಅನ್ನುವಂತಹದ್ದು ಸತ್ಯವೇ ಆದರೂ ಕೂಡ ದ ಸಿಚುಯೇಷನ್ ಈಸ್ ಲಿಟಲ್ ಡಿಫ್ರೆಂಟ್. ಇದೊಂದು ಯುದ್ಧ ಭೂಮಿ, ಯುದ್ಧ ಈಸ್ ಅನಿವಾರ್ಯ. ಧರ್ಮವನ್ನು ಎತ್ತಿ ಹಿಡಿಯುವಂತಹ ಸಂದರ್ಭ, ದೇಶದ ರಕ್ಷಣೆ ಆಗಬೇಕು, ಪ್ರಜೆಗಳ ರಕ್ಷಣೆ ಆಗಬೇಕು. ಅದಕ್ಕಾಗಿ ನಡೆಯುವಂತಹ ಯುದ್ಧ ಅದು ಧರ್ಮಯುದ್ಧ. ಆದರೆ ಇದು ಧರ್ಮಯುದ್ಧ ಅನ್ನುವಂತಹದ್ದು ಅರ್ಜುನನ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಯುದ್ಧವನ್ನು ಮಾಡೋದ್ರಿಂದ ಧರ್ಮ ಪ್ರತಿಷ್ಠಾಪನೆ ಆಗತ್ತೆ ಎನ್ನುವಂತಹದ್ದನ್ನು ಮರೆತು ಈ ಯುದ್ಧ ನನಗೆ ಸಿಂಹಾಸನ, ಪದವಿ, ಅಧಿಕಾರವನ್ನು ಕೊಡುತ್ತೆ ಅಂತ ಭಾವಿಸ್ತಾ ಇದ್ದಾನೆ. ಬಟ್ ಈ ಯುದ್ಧದ ಮೂಲಕ ದೇಶದಲ್ಲಿ ಧರ್ಮದ ರಕ್ಷಣೆ ಆಗತ್ತೆ, ಪ್ರಜೆಗಳ ರಕ್ಷಣೆ ಆಗತ್ತೆ. ದೆರ್ ವಿಲ್ ಬಿ ಅ ಬ್ಯಾಲೆನ್ಸ್ ಇನ್ ದಿ ಸೊಸೈಟಿ. ಇವೆಲ್ಲವನ್ನ ಅವನು ಮರೀತಾನೆ. ಇವೆಲ್ಲವನ್ನ ಮರೆತು ನನಗೆ ಇಂತಹ ಘೋರ ಯುದ್ಧ ಬೇಡ, ಈ ಯುದ್ಧ ಮಾಡೋದ್ರಿಂದ ಅಂತಿಮವಾಗಿ ನಾನು ಗಳಿಸುವಂತಹದ್ದು ಕೇವಲ ಪಾಪಕರ್ಮ. ಈ ಜನ್ಮದಲ್ಲ, ಮುಂದಿನ ಅನೇಕ ಜನ್ಮಗಳವರೆಗೆ ನಾನು ನರಕವನ್ನು ಅನುಭವಿಸಬೇಕಾಗತ್ತೆ. ಅಂತಹ ಪಾಪಕರ್ಮ ನನಗೆ ಬೇಡ. ಅದರ ಬದಲು ನಾನು ಭಿಕ್ಷೆಯನ್ನು ಬೇಡಿ ಜೀವನವನ್ನು ಮಾಡ್ತೀನಿ. ಸೊ ಒಬ್ಬ ಕ್ಷತ್ರಿಯ ಅಂತಂದಾಗ ಅವನ ಸ್ವಧರ್ಮ ಈ ಯುದ್ಧವನ್ನು ಮಾಡುವಂತಹದ್ದು ಧರ್ಮದ ರಕ್ಷಣೆಗಾಗಿ, ಪ್ರಜಾರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ. ಯುದ್ಧವನ್ನು ಅವನೇನು ಹುಡುಕೊಂಡು ಹೋಗಬೇಕಾಗಿಲ್ಲ. ಯುದ್ಧ ಅನ್ನುವಂತಹದ್ದು ಅನಿವಾರ್ಯವಾದ ಕಾರಣದಿಂದ ಅವನು ಯುದ್ಧದಲ್ಲಿ ಭಾಗಿಯಾಗಬೇಕು. ಅದು ಅವನ ಸ್ವಧರ್ಮ. ಆದರೆ ಸ್ವಧರ್ಮವನ್ನು ಮರೆತ ಅರ್ಜುನ ನಾನು ಭಿಕ್ಷೆಯನ್ನು ಬೇಡ್ತೀನಿ ಅಂತ ಹೇಳ್ತಾ ಇರುವಂತಹದ್ದು ಅವನಿಗೆ ಪರಮಧರ್ಮದಲ್ಲಿ ಆಸಕ್ತಿ ಉಂಟಾಗಿದೆಯೇನೋ. ಯಾಕೆ ಅಂತಂದರೆ ಭಿಕ್ಷೆಯನ್ನು ಬೇಡಿ ಜೀವಿಸುವಂತಹದ್ದು ಒಬ್ಬ ಬ್ರಾಹ್ಮಣನ ಧರ್ಮ. ಸೊ ಬ್ರಾಹ್ಮಣನ ಧರ್ಮ ಅನ್ನುವಂತಹದ್ದು ಒಬ್ಬ ಕ್ಷತ್ರಿಯನಿಗೆ ಅದು ಪರಧರ್ಮ. ಸೊ ಹೀಗೆ ದೇರ್ ಆರ್ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ದಟ್ ಆರ್ ಕ್ರಿಯೇಟೆಡ್ ಇನ್ ದಿ ಮೈಂಡ್ ಆಫ್ ಅರ್ಜುನ. ಮತ್ತು ಇಷ್ಟು ಮಾತ್ರಕ್ಕೆ ಅರ್ಜುನ ಇಲ್ಲಿಗೆ ನಿಲ್ಲಿಸಲಿಲ್ಲ. ಮತ್ತೆ ಶ್ರೀಕೃಷ್ಣನ ಬೆಂಬಲವನ್ನು ಅಪೇಕ್ಷಿಸಿ ಅವನ ಮನವೊಲಿಸಲು ಮತ್ತೆ ಮಾತುಗಳನ್ನು ಪ್ರಾರಂಭ ಮಾಡ್ತಾನೆ. ಮತ್ತೆ ಇಲ್ಲಿ ಹೇಳ್ತಾನೆ, ನಚ ಏತದ್ ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜಿವಿಷಾಮಃ ತೇವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರಾಃ. ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಷ್ಟೊಂದು ಕನ್ಫ್ಯೂಷನ್ಸ್ ಅವನ ಮನಸ್ಸಿನಲ್ಲಿ ತುಂಬಿರೋದ್ರಿಂದ, ಫಸ್ಟ್ ಆಫ್ ಆಲ್ ದ ಮೈಂಡ್ ಈಸ್ ನಾಟ್ ಫರ್ಮ್. When there is no stability in the mind, one cannot take any decision. ಆ ನಿರ್ಧಾರ ಯಾವ ರೀತಿಯಲ್ಲಿ ನಾನು ತಗೋಬೇಕು ಅನ್ನುವಂತಹದ್ದನ್ನ ಮರೆತ ಕಾರಣದಿಂದ ಯಾವ ನಿರ್ಧಾರವನ್ನು ನಾನು ತಗೊಂಡ್ರೆ ಅದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನುವಂತಹ ಅಲ್ಲಲ್ಲಿಯೇ ಸಂಶಯಗಳು ಹುಟ್ಕೋತಾ ಬರುತ್ತೆ. ಅಂತಹ ಸಂದರ್ಭ, ಅಂತಹ ಪರಿಸ್ಥಿತಿಯನ್ನ ಇಲ್ಲಿ ಅರ್ಜುನ ಅನುಭವಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಐ ಡು ನಾಟ್ ನೋ ವಾಟ್ ಈಸ್ ಗುಡ್ ಅಂಡ್ ಐ ಡು ನಾಟ್ ನೋ ವಾಟ್ ಈಸ್ ಬೆಟರ್ ಆಪ್ಷನ್ ಹಿಯರ್. ಏತಚ್ಚ ನ ವಿದ್ಮಃ, ಇದ್ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಯುದ್ಧ ಮಾಡಬೇಕಾಗಿದೆಯೋ ಅಥವಾ ಯುದ್ಧ ನಿಜವಾಗ್ಲೂ ಬೇಕಾಗಿಲ್ವೋ, ಇದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಪಾತ್ರ ಏನು?
ಯುದ್ಧ ಮಾಡುವಂತಹದ್ದು ನನ್ನ ಪಾತ್ರವಾ, ಅಥವಾ ಯುದ್ಧ ಬೇಡ ಅಂತ ಹೇಳಿ ಅನೇಕ ಕಾರಣಗಳನ್ನು ನಾನು ಕೊಡ್ತಾ ಇದ್ದೀನಲ್ಲ ಅದೇ ಕರೆಕ್ಟಾ? ಸೊ ಯಾವುದು ಸರಿ ಇಲ್ಲಿ? ಯಾಕೆಂತಂದರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ವಾಟ್ ಈಸ್ ಗುಡ್, ವಾಟ್ ಈಸ್ ಬೆಟರ್ ಅನ್ನುವಂತಹದ್ದೇ ಅರ್ಥ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ನನ್ನ ಎದುರಿಗೆ there are two options. ಈ ಎರಡು ಆಯ್ಕೆಗಳಲ್ಲಿ ವಿಚ್ ಒನ್ ಈಸ್ ಗುಡ್? ಗರೀಯ ಅಂತಂದ್ರೆ ಕತರತ್ ಗರೀಯ, ಈ ಎರಡರಲ್ಲಿ ಕತರತ್, ಈ ಎರಡರಲ್ಲಿ ಗರೀಯ ಉತ್ತಮವಾಗಿರುವಂತಹದ್ದು ಯಾವುದು ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಿಚ್ ಒನ್ ಈಸ್ ಬೆಟರ್ ಆಪ್ಷನ್? ನನ್ನ ಮುಂದೆ ಈಗ ದೇರ್ ಆರ್ ಟು ಆಪ್ಷನ್ಸ್. ಪರಮಾತ್ಮ ಕೂಡ ಅದೇ ಹೇಳ್ತಾ ಇದ್ದಾನೆ, ನೀನೊಬ್ಬ ಕ್ಷತ್ರಿಯ, ಯುದ್ಧ ಮಾಡುವಂತಹದ್ದು ನಿನ್ನ ಸ್ವಧರ್ಮ ಅಂತ ಹೇಳ್ತಾ ಇದ್ದಾನೆ. ಬಟ್ ನನ್ನ ಅಂತರಾತ್ಮ, ಮೈ ಅಂತಃಕರಣ ಸೇಸ್ ಯುದ್ಧ ಮಾಡಬೇಡ, ಅದು ನಿನಗೆ ಪಾಪವನ್ನು ತಂದುಕೊಡುತ್ತೆ ಅಂತ ಮನಸ್ಸು ಹೇಳ್ತಾ ಇದೆ. ನಾನಿಲ್ಲಿ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ನಾನೊಬ್ಬ ಕ್ಷತ್ರಿಯ, ಇದು ನನ್ನ ಸ್ವಧರ್ಮ ಅಂತ ಹೇಳಿ ಯುದ್ಧವನ್ನು ಮಾಡಬೇಕಾ? ಅಥವಾ ನನ್ನ ಮನಸ್ಸು ಹೇಳ್ತಾ ಇದೆ, ಇಲ್ಲಿ ಯುದ್ಧ ಭೂಮಿನಲ್ಲಿ ಎದುರುಗಡೆ ನಿಂತಿರೋರೆಲ್ಲರೂ ಕೂಡ ಸ್ವಜನಂ, ಅವರೆಲ್ಲ ನನ್ನ ಬಂಧು ಬಾಂಧುಗಳು, ನನ್ನ ಸ್ನೇಹಿತರು, ಮಿತ್ರರು, ನನ್ನ ದೊಡ್ಡಪ್ಪ ಚಿಕ್ಕಪ್ಪ, ನನ್ನ ತಾತ ಮುತ್ತಾತನ ವಯಸ್ಸಿನವರೆಲ್ಲ ಇಲ್ಲಿದ್ದಾರೆ, ಮಕ್ಕಳ ವಯಸ್ಸಿನವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕೊಂದು ನಾನು ಮುಂದೆ ಹೇಗೆ ಸಂತೋಷವನ್ನು ಅನುಭವಿಸಲಿ? ಸೊ ಈ ಎರಡು ಕಣ್ಣ ಮುಂದೆ ಇರುವಂತಹ ಈ ಎರಡು ಪರಿಸ್ಥಿತಿಗಳಲ್ಲಿ ಯಾವ ಸಿಚುಯೇಷನನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅದು ಗೊತ್ತಾಗ್ತಾ ಇಲ್ಲ. ಯತ್ವಾ ಅಥವಾ ಇಲ್ಲಿ ಮತ್ತೊಂದು ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ. ಒಂದು, ಐ ಆಮ್ ಅನೇಬಲ್ ಟು ಸೆಲೆಕ್ಟ್ ದಿ ಬೆಟರ್ ಆಪ್ಷನ್, ನಂಬರ್ ಒನ್. ಎರಡನೇದು, ಐ ಹ್ಯಾವ್ ಒನ್ ಮೋರ್ ಬಿಗ್ ಕನ್ಫ್ಯೂಷನ್ ಇನ್ ಮೈ ಮೈಂಡ್. ಅದೇನು ಅಂತಂದರೆ ಜಯೇಮ. ಜಯೇಮ ಅಂತಂದರೆ ಈಗ ಒಬ್ಬ ಕ್ಷತ್ರಿಯ ಮತ್ತು ಯುದ್ಧ ಮಾಡುವಂತಹದ್ದು ಸ್ವಧರ್ಮ ಅಂದ ಕಾರಣದಿಂದ ನಾನು ಯುದ್ಧವನ್ನು ಮಾಡ್ತೀನಿ. ಐ ವಿಲ್ ಪಾರ್ಟಿಸಿಪೇಟ್ ಇನ್ ದಿ ವಾರ್, ದಟ್ಸ್ ಓಕೆ. ಬಟ್ ಯುದ್ಧದಲ್ಲಿ ನಾನು ಭಾಗಿಯಾಗ್ತೀನಿ. ಯಾಕೆ ಅಂತಂದರೆ ಶ್ರೀಕೃಷ್ಣ ಕೂಡ ಹೇಳ್ತಾ ಇದ್ದಾನೆ, ನೀನೊಬ್ಬ ಕ್ಷತ್ರಿಯ, ನೀನು ಯುದ್ಧವನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ನಾನು ಯುದ್ಧ ಮಾಡುವಂತಹದ್ದನ್ನು ಒಪ್ಪಿಕೊಂಡು ಯುದ್ಧದಲ್ಲಿ ನಾನು ಭಾಗಿಯಾಗ್ತೀನಿ. ಆದರೆ ಯುದ್ಧದಲ್ಲಿ ನಾವು ಕೌರವರನ್ನ ಗೆಲ್ತೀವೋ ಯತ್ವಾ ಅಥವಾ ನಹ ನಮ್ಮನ್ನ ಜಯೇಯುಹು, ಕೌರವರೇ ನಮ್ಮ ವಿರುದ್ಧ ಅವರೇ ಗೆಲ್ತಾರ? ನಾವು ಕೌರವರನ್ನ ಗೆಲ್ತೀವ ಅಥವಾ ನಮ್ಮನ್ನೇ ಅವರು ಗೆಲ್ತಾರ? ಇದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಯುದ್ಧದ ಪರಿಸ್ಥಿತಿ ಅಂತಂದ್ರೆ ಪರಿಣಾಮ ಏನ್ ಬೇಕಾದ್ರೂ ಆಗಬಹುದು. ಯಾರು ಗೆಲ್ತೀವಿ ಅಂತ ಬಂದಿರ್ತಾರೆ ಅವರು ಸೋಲ್ಬಹುದು, ಅಥವಾ ಯಾರು ಸೋಲ್ತೀವಿ ಅಂತ ಅನ್ಕೊಂಡಿರ್ತಾರೆ ಅವರು ಗೆಲ್ಲಬಹುದು. ಸೊ ಯುದ್ಧದ ಪರಿಣಾಮ ಏನಾಗ್ಬೋದು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿ ಇದು. ಆದ್ರಿಂದ ನಾನು ಯುದ್ಧದಲ್ಲಿ ಭಾಗಿಯಾದರೂ ಕೂಡ ನಾವೇ ಗೆಲ್ತೀವಿ ಅನ್ನುವಂತಹ ಭರವಸೆ ಕೂಡ ಇಲ್ಲ. ಅಥವಾ ನಮ್ಮನ್ನ ಕೌರವರು ಗೆಲ್ತಾರಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಯಾನ್ ಹತ್ವಾ ಜಿಜಿವಿಷಾಮಹ ನಾವು ಯಾರನ್ನ ಕೊಂದು ಮುಂದೆ ಜೀವಿಸುವಂತಹದನ್ನ ಇಷ್ಟಪಡೋದಿಲ್ವೋ
ತೇ ಏವ ಅವರುಗಳು ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳುಗಳು, ಅವರೆಲ್ಲ ಆತ್ಮೀಯರು. ಅವರೆಲ್ಲರೂ ಇಲ್ಲಿ ಪ್ರಮುಖೇ ಅವಸ್ಥಿತ, ಈ ಯುದ್ಧ ಭೂಮಿನಲ್ಲಿ ನನ್ನ ಎದುರುಗಡೆ ಬಂದು ನಿಂತಿದ್ದಾರೆ. ಯಾರನ್ನ ಕೊಲ್ಲುವುದರಿಂದ ನಮಗೆ ಎಂದೂ ಕೂಡ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಅವರೆಲ್ಲ ನನ್ನ ಅಣ್ಣ ತಮ್ಮಂದಿರುಗಳು. ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳುಗಳು. ಧೃತರಾಷ್ಟ್ರನ ಮಕ್ಕಳುಗಳು ನನಗೆ ಸಹೋದರರ ಲೆಕ್ಕ. ಅಂತಹವರನ್ನ ಗೆದ್ದು ನಾನು ನಿಜವಾಗ್ಲೂ ಈ ಗೆಲುವನ್ನು ಅನುಭವಿಸಬಹುದಾ? ಈಗ ನನ್ನ ಕಣ್ಣೆದುರಿಗೆ ಈ ಯುದ್ಧ ಭೂಮಿನಲ್ಲಿ ನನ್ನ ಎದುರಾಳಿಗಳು ಅಂತಂದ್ರೆ ಈ ಧಾರ್ತರಾಷ್ಟ್ರ, ನನ್ನ ಅಣ್ಣ ತಮ್ಮಂದ್ರೆ ಕಾಣ್ತಾ ಇದ್ದಾರಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿ ಇದು. ಅಂಡ್ ಅರ್ಜುನ ಹಿ ಕಂಟಿನ್ಯೂಸ್ ಹೇಳ್ತಾನೆ, ಹೇ ಪರಮಾತ್ಮ, ಒಂದು ವೇಳೆ ನಮಗೆ ಜಯ ಸಿಗುತ್ತದೆಯೋ ಅಥವಾ ಕೌರವರೇ ನಮ್ಮನ್ನು ಜಯಿಸ್ತಾರೋ, ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ನಾನು ಕೇಳ್ತಿರುವ ಹಿಂದೆ ಇರುವಂತಹ ಸತ್ಯ ಏನು ಗೊತ್ತಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪರಮಾತ್ಮ ಪದೇ ಪದೇ ಅರ್ಜುನನಿಗೆ ಹೇಳಿರ್ತಾನೆ, ನೀನೊಬ್ಬ ಕ್ಷತ್ರಿಯ, ಮಹಾಬಾಹೋ, ಪರಂತಪ, ಪಾರ್ಥ, ಹೀಗೆ ಅರ್ಜುನನ ಅನೇಕ ಹೆಸರುಗಳನ್ನು ಹೇಳಿ ಅವನನ್ನು ಹುರಿದುಂಬಿಸಿ, ನೀನೊಬ್ಬ ಸಾಹಸಿ, ನೀನೊಬ್ಬ ಕ್ಷತ್ರಿಯ, ನೀನು ಆರ್ಯ ವಂಶದಿಂದ ಬಂದಿರುವಂತಹವನು, ನೀನು ಪರಂತಪ, ನಿನ್ನನ್ನು ನೋಡಿದ್ರೆ ಶತ್ರುಗಳು ಯುದ್ಧದಲ್ಲಿ ಹೆದರುಕೋತಾರೆ, ಹೀಗೆಲ್ಲ ಅವನಿಗೆ ಪದೇ ಪದೇ ಹೇಳಿರೋದ್ರಿಂದ ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎನ್ನುವಂತಹದ್ದನ್ನು ನಾವೇ ಸ್ವಲ್ಪ ಯೋಚನೆ ಮಾಡಿದ್ರೆ, ಸಾಕಷ್ಟು ಬಾರಿ ಪರಮಾತ್ಮ ಅವನಿಗೆ ನೀನು ಕ್ಷತ್ರಿಯ, ನೀನು ಯುದ್ಧವನ್ನು ಮಾಡಲೇಬೇಕು, ದಟ್ ಈಸ್ ಯುವರ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ ಈಸ್ ಸ್ವಧರ್ಮ ಅಂತ ಹೇಳಿರೋದ್ರಿಂದ ಮತ್ತೆ ಮತ್ತೆ ಅದೇ ಪದಗಳು ಅವನ ಕಿವಿಗೆ ಬಿದ್ದಿರೋದ್ರಿಂದ ಒಂದು ವೇಳೆ ಅರ್ಜುನ ಒಪ್ಕೋಬಹುದು. ಇಟ್ ಈಸ್ ಓಕೆ, ನೀ ಹೇಳ್ತಾ ಇದೆಯಾ, ಇಟ್ ಈಸ್ ಮೈ ಸ್ವಧರ್ಮ, ಆಸ್ ಎ ಕ್ಷತ್ರಿಯ ಐ ಹ್ಯಾವ್ ಟು ಫೈಟ್ ದಿಸ್ ವಾರ್, ಓಕೆ, ಐ ವಿಲ್ ಪಾರ್ಟಿಸಿಪೇಟ್ ಇನ್ ದಿ ವಾರ್, ನಾನು ಯುದ್ಧದಲ್ಲಿ ಭಾಗಿಯಾಗ್ತೀನಿ, ಬಿಕಾಸ್ ಇಟ್ ಈಸ್ ಮೈ ಧರ್ಮ ಟು ಫೈಟ್ ದಿ ವಾರ್. ಆದರೆ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಯುದ್ಧದಲ್ಲಿ ಭಾಗಿಯಾಗಿ ಯುದ್ಧವನ್ನು ಮಾಡುವ ಮೂಲಕ ನಾವು ಗೆಲ್ಲಬೇಕು, ಅಥವಾ ಯುದ್ಧವನ್ನು ಮಾಡ್ತೀನಿ, ಐ ವಿಲ್ ಪಾರ್ಟಿಸಿಪೇಟ್ ಮಾಡಿ ಅವರನ್ನು ಗೆಲ್ಲುವಂತೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾ? ಇಟ್ಸ್ ಅ ವೆರಿ ಟ್ರಿಕಿ ಥಿಂಕಿಂಗ್ ಆಫ್ ಅರ್ಜುನ. ಅಂತಂದರೆ ಅವನಿಗೆ ಏನು ಅಂತಂದರೆ, ಅಟ್ ಎನಿ ಕಾಸ್ಟ್ ಅವನು ಹಿಂದೆ ಒಂದ್ಸಲಿ ಹೇಳಿರ್ತಾನೆ, ಕೌರವರೇ ನನ್ನನ್ನು ಬಂದು ಕೊಂದರೂ ಪರವಾಗಿಲ್ಲ, ನಾನು ಅವರ ವಿರುದ್ಧವಾಗಿ ನಾನು ಶಸ್ತ್ರಗಳನ್ನು ಎತ್ತೋದಿಲ್ಲ ಅಂತ ಹೇಳಿರ್ತಾನೆ. ಅಂತಂದರೆ ಅವರೇ ನನ್ನ ಕೊಂದರೂ ಪರವಾಗಿಲ್ಲ, ಅದೇ ನನಗೆ ಒಳ್ಳೆಯದು, ಯುದ್ಧದಲ್ಲಿ ನಾನು ಆ ರೀತಿ ಸತ್ರೂ ಪರವಾಗಿಲ್ಲ ಅಂತ ಈ ಹಿಂದೆ ಒಂದ್ಸಲಿ ಹೇಳಿರ್ತಾನೆ. ತಿರ್ಗಾ ಒಂದು ರೀತಿಯಲ್ಲಿ ಅದೇ ಮಾತುಗಳು ಬೇರೆ ಬೇರೆ ಪದಗಳ ಮೂಲಕ ಇಲ್ಲಿ ನಾವು ನೋಡಬಹುದು. ಇಲ್ಲೂ ಕೂಡ ಅರ್ಜುನ ಅದೇ ಹೇಳ್ತಾ ಇದ್ದಾನೆ, ನೀನು ನನಗೆ ಮತ್ತೆ ಮತ್ತೆ ನನ್ನನ್ನು ಕ್ಷತ್ರಿಯ ಅಂತ ಹೇಳಿ ನನಗೆ ಅದನ್ನು ತಿಳಿಸ್ತಾ ಇರೋದ್ರಿಂದ ನಾನು ನಿನ್ನ ಮಾತುಗಳನ್ನು ಕೇಳಿ ಆಸ್ ಎ ಕ್ಷತ್ರಿಯ ನಾನು ಸ್ವಧರ್ಮವನ್ನು ಪಾಲಿಸಬೇಕು ಅಂತ ಹೇಳಿ ನಾನು ಯುದ್ಧದಲ್ಲಿ ಭಾಗಿಯಾಗ್ತೀನಿ, ಯುದ್ಧ ಮಾಡ್ತೀನಿ, ಐ ವಿಲ್ ಪಾರ್ಟಿಸಿಪೇಟ್ ಇನ್ ದಿ ವಾರ್. ಆದರೆ ನಾನು ಯುದ್ಧ ಮಾಡೋದ್ರಿಂದ ಯುದ್ಧ ಮಾಡಿ ನಾವು ಗೆಲ್ಲಬೇಕು, ಅಥವಾ ಯುದ್ಧ ಮಾಡಿ ಅವರನ್ನು ಗೆಲ್ಲುವಂತೆ ನಾನು ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ವಿಚ್ ಟೈಪ್ ಆಫ್ ಯುದ್ಧ ಈಸ್ ಬೆಟರ್? ಫಸ್ಟ್ ಆಫ್ ಆಲ್ ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿರೋ ಅರ್ಜುನ ಈಗ ಮತ್ತೆ ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ, ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಓಕೆ, ಐ ವಿಲ್ ಅಕ್ಸೆಪ್ಟ್, ನಿನ್ನ ಮಾತುಗಳನ್ನು ನಾನು ಕೇಳ್ತೀನಿ. ನಾನು ಬಿಲ್ಲು ಬಾಣಗಳನ್ನು ಪಕ್ಕಕ್ಕಿಟ್ಟಿದ್ದೆ, ನಾನು ಅದನ್ನು ಮುಟ್ಟೋದಿಲ್ಲ, ನಾನು ವಿಲ್ ನಾಟ್ ಪಾರ್ಟಿಸಿಪೇಟ್ ಅಂತ. ಆದರೆ ಈಗ ನೀ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಓಕೆ, ನಿನ್ನ ಮಾತುಗಳನ್ನು ಕೇಳಿ ನಾನು
ಯುದ್ಧ ಮಾಡಬೇಕು ಅಂತ ಹೇಳಿ ಬಿಲ್ಲು ಬಾಣಗಳನ್ನು ತಗೊಂಡು ನಾನು ಯುದ್ಧ ಭೂಮಿಗೆ ಬರ್ತೀನಿ, ಯುದ್ಧವನ್ನು ಕೂಡ ಮಾಡ್ತೀನಿ. ಆದರೆ ಇವು ಟೆಲ್ ಮೀ ನಾವು, ಯುದ್ಧ ಮಾಡುವ ಮೂಲಕ ನಾನು ಗೆಲ್ಲಬೇಕಾ ಅಥವಾ ಯುದ್ಧ ಮಾಡಿ ಕೌರವರನ್ನು ಗೆಲ್ಲಿಸ್ಬೇಕಾ? ಯಾವ ರೀತಿಯ ಯುದ್ಧವನ್ನು ನಾನು ಮಾಡಬೇಕು ಅಂತ ನೀ ಹೇಳ್ತಾ ಇದೀಯಾ? ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಹೌ ಐ ಶುಡ್ ಫೈಟ್? ದಿಸ್ ಈಸ್ ದಿ ಕ್ವಶನ್ ಆಫ್ ಅರ್ಜುನ. ಸೊ ವಿಚ್ ಟೈಪ್ ಆಫ್ ಯುದ್ಧ ಈಸ್ ಬೆಟರ್? ಅದನ್ನ ಇಲ್ಲಿ ಕತರನ್ನೋ ಗರೀಯ, ದೇರ್ ಆರ್ 2 ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ಮೀ ಅಂತ ಹೇಳಿರ್ತಾನೆ. ಸೊ ಯುದ್ಧ ಮಾಡಬೇಕೋ ಬೇಡವೋ ಅನ್ನುವಂತಹದ್ದನ್ನು ಅಲ್ಲಿ ಸಿಂಪಲ್ ಆಗಿ ಕೇಳಿರ್ತಾನೆ. ಇಲ್ಲಿ ಬಹಳ ಚಮತ್ಕಾರವಾಗಿ ಕೇಳ್ತಾನೆ. ಮತ್ತೆ ಯುದ್ಧ ಮಾಡುವ ಮೂಲಕ ನಾವು ಗೆಲ್ಲಬೇಕು ಅಥವಾ ಯುದ್ಧ ಮಾಡುವ ಮೂಲಕ ಕೌರವರನ್ನ ಗೆಲ್ಲಿಸಬೇಕು? ಸೊ ವಿಚ್ ಟೈಪ್ ಆಫ್ ಯುದ್ಧ ಇಸ್ ಬೆಟರ್ ಫಾರ್ ಮೀ? ದಟ್ ಆಲ್ಸೋ ಯು ಟೆಲ್ ಮೀ. ಸೊ ನೀನು ಯಾವ ರೀತಿಯ ಯುದ್ಧವನ್ನು ನಾನು ಮಾಡಬೇಕು ಅನ್ನುವಂತಹದ್ದು ನಿನ್ನ ಅಪೇಕ್ಷೆ ಆಗಿದೆ ಶ್ರೀಕೃಷ್ಣ. ದಟ್ ಯು ಟೆಲ್ ಮೀ. ಸಿ, ಯಾರನ್ನ ಕೊಲ್ಲುವುದರಿಂದ ಯುದ್ಧವನ್ನು ನಾವು ಗೆದ್ದರೂ ಕೂಡ ಮುಂದೆ ನಾವು ಬದುಕೋದಕ್ಕೆ ಅದು ಇಷ್ಟ ಆಗದೇ ಇರುವಂತಹದ್ದು. ಯುದ್ಧ ಮಾಡಿ ಒಂದು ಪಕ್ಷ ನಾವು ಗೆದ್ದರೂ ಕೂಡ ಯುದ್ಧದಲ್ಲಿ ನಾವು ಯಾರನ್ನ ಕೊಂದು ಯುದ್ಧವನ್ನು ಗೆದ್ದಿರ್ತೀವಿ, ಅದರ ಪರಿಣಾಮ ಮುಂದೆ ನಮ್ಮ ಬದುಕು ನಮಗೆ ಇಷ್ಟ ಆಗೋ ಹಾಗೆ ಇರುತ್ತಾ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಾನಿಲ್ಲಿ ಯುದ್ಧ ಮಾಡಿ ಯಾರನ್ನು ಕೊಂದು ಯುದ್ಧವನ್ನು ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರುಗಳು ಯಾರು ಅಂತಂದರೆ ದೇ ಆರ್ ಕೌರವಾಸ್, ಧಾರ್ತರಾಷ್ಟ್ರಾಹ, ದಿ ಸನ್ಸ್ ಆಫ್ ಧೃತರಾಷ್ಟ್ರ. ದಿ ಸನ್ಸ್ ಆಫ್ ಧೃತರಾಷ್ಟ್ರ ಅಥವಾ ಕೌರವರು ಅಂತಂದರೆ ದುರ್ಯೋಧನಾದಿಗಳು ಅಂತಂದರೆ ಅವರೆಲ್ಲ ನನ್ನ ಸಹೋದರರು, ನಾವೆಲ್ಲ ಅಣ್ಣ ತಮ್ಮಂದರು. ಸೊ ಅಂತಹವ್ರನ್ನ ಕೊಂದು ಯುದ್ಧವನ್ನು ಗೆದ್ದು ಆ ಗೆಲುವನ್ನು ನಾನು ಸಂಭ್ರಮಿಸುವುದಕ್ಕೆ ಸಾಧ್ಯವಾ? ನಾ ಯಾರನ್ನು ಕೊಲ್ಲಬೇಕಾಗಿದೆಯೋ ಅವರು ಈಗ ನನ್ನ ಮುಂದೆ ಬಂದು ನಿಂತಿದ್ದಾರೆ. ಇಲ್ಲಿ ಯುದ್ಧ ಭೂಮಿನಲ್ಲಿ ನನ್ನ ಮುಂದೆ ಬಂದು ನಿಂತಿದ್ದಾರೆ. ಅವರೆಲ್ಲ ನನ್ನ ಅಣ್ಣ ತಮ್ಮಂದರು. ಸೊ ಈ ಸಿಚುಯೇಷನಲ್ಲಿ ನನಗೆ ಯಾವುದು ಬೆನಿಫಿಟ್ ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ನಚ ಏತದ್ ವಿದ್ಮಃ ಕತರನ್ನೋ ಗರೀಯ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ, ಯಾವುದು ನಮಗೆ ಶ್ರೇಯಸ್ಕರ, ಯಾವುದು ನಮಗೆ ಲಾಭದಾಯಕ, ಯಾವುದು ಶ್ರೇಷ್ಠ, ಯಾವುದು ಮಹತ್ವ, ಅದು ಅರ್ಥ ಆಗ್ತಾ ಇಲ್ಲ. ನವಿದ್ಮಃ, ಅದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ನನಗೆ ಅರ್ಥ ಆಗದೆ ಇರುವಂತಹ ಸಂಗತಿ ಏನು ಅಂತಂದ್ರೆ, ಯುದ್ಧ ಜಯೇಮ ಯದಿ ವಾನೋ ಜಯೇಯುಹು. ಬರೀ ನಾನು ಗೆಲ್ಲೋ ವಿಚಾರವನ್ನು ಮಾತ್ರ ಮಾತನಾಡ್ತಾ ಇದ್ದೀನಿ ಅಂತಲ್ಲ, ನನ್ನಲ್ಲಿ ಮತ್ತೊಂದು ಸಂಶಯ ಕೂಡ ಇದೆ. ಯುದ್ಧ ಪ್ರಾರಂಭವಾದ ಮೇಲೆ ಆ ಯುದ್ಧದಲ್ಲಿ ನಿಜವಾಗ್ಲೂ ನಾವು ಜಯ ಗಳಿಸ್ತೀವ ಅಥವಾ ನಮ್ಮನ್ನ ಅವರು ಗೆಲ್ಲುವುದಕ್ಕೆ ಅವರಿಗೆ ನಾನು ಅವಕಾಶವನ್ನು ಕೊಡ್ತೀನ? ಯಾಕೆಂದರೆ ಯಾವ ರೀತಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಹೇಗೆ ಭಾಗಿಯಾಗ್ತೀನಿ ಯುದ್ಧದಲ್ಲಿ ಅನ್ನುವಂತಹದ್ದೇ ನನಗೆ ಒಂದು ಮನವರಿಕೆ ಆಗಿಲ್ಲ. ಇಟ್ಸ್ ಎ ವೆರಿ ಬಿಗ್ ಡೌಟ್ ಇನ್ ಮೈ ಮೈಂಡ್. ಇಂತಹ ಸಂದಿಗ್ಧಗಳ ನಡುವೆ ಯಾವುದು ನಮಗೆ ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ನಾನು ಬರೋದಕ್ಕೆ ಆಗ್ತಾ ಇಲ್ಲ. ನನಗೆ ಯಾವುದು ಒಳ್ಳೆಯದು ಅನ್ನುವಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾ ನೇಮ ಹತ್ವಾ ನಾ ಜಿಜೀವಿಷಾಮಃ. ಯಾರನ್ನು ಕೊಂದರೆ ಮುಂದೆ ಆ ಸಂಕಟಗಳು ನಮಗೆ ಬದುಕೋದಕ್ಕೆ ಬಹಳ ಕಷ್ಟವಾಗುತ್ತೋ, ಬಹಳ ದುಃಖ ಆಗುತ್ತೋ. ತೇ ಅವಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾ. ಅವರೆಲ್ಲ ಯಾರು ಅಂತಂದರೆ ಧೃತರಾಷ್ಟ್ರನ ಮಕ್ಕಳು ಕೌರವರು. ಅವರುಗಳೇ ಈಗ ಇಲ್ಲಿ ಬಂದು ನಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ. ತೇ ಅವಸ್ಥಿತಾ. ಸೊ ಹೀಗೆ ಇಂತಹ ಕೌರವರನ್ನು ಕೊಂದರೆ ನಿಜವಾಗ್ಲೂ ನಮ್ಮ ಬದುಕಿಗೆ ಅರ್ಥ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಮ್ಮ ಬದುಕಿಗೆ ಅರ್ಥ ಇಲ್ಲ ಈ ರೀತಿ
ಅಣ್ಣ ತಮ್ಮಂದಿರನ್ನು ಕೊಂದು ಯುದ್ಧವನ್ನು ಗೆಲ್ಲುವಂತಹದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತಂದರೆ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಮೀನಿಂಗ್ಲೆಸ್. ಹೇ ಪರಮಾತ್ಮ, ದಿಸ್ ಈಸ್ ಮೈ ಪ್ರಾಬ್ಲಮ್ ಆ್ಯಂಡ್ ದಿಸ್ ಈಸ್ ಮೈ ಗ್ರೇಟೆಸ್ಟ್ ಕನ್ಫ್ಯೂಷನ್. ಸೊ ಇಷ್ಟೊಂದು ಕನ್ಫ್ಯೂಷನ್ಸು, ಇಷ್ಟೊಂದು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಇದ್ದ ಕಾರಣದಿಂದ ನಿನಗೆ ಬಹಳ ವಿಸ್ತಾರವಾಗಿ, ಬಹಳ ಸುದೀರ್ಘವಾಗಿ ನಾನು ಯಾಕೆ ಯುದ್ಧವನ್ನು ಮಾಡೋದಿಲ್ಲ ಅನ್ನುವಂತಹದ್ದನ್ನು ಹೇಳ್ತಾನೇ ಬಂದಿದ್ದೀನಿ ಪರಮಾತ್ಮ. ನಾ ಹೇಳೋಂಥದ್ದು ಎಲ್ಲ ಹೇಳಾಗೋಗಿದೆ. ಈಗ ನನಗೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅರ್ಜುನ ಕೃಷ್ಣನ ಮುಂದೆ ಹೇಳಿಕೊಂಡ. ಈ ಒಂದು ಸಂದರ್ಭ, ಎಕ್ಸಾಕ್ಟ್ಲಿ ಈ ಒಂದು ಸಂದರ್ಭವನ್ನು ಕೆಲವು ಜ್ಞಾನಿಗಳು, ಕೆಲವು ಗುರುಗಳು, ಪಂಡಿತರು ಅದನ್ನು ಈ ರೀತಿ ಹೇಳ್ತಾರೆ. The real teachings of the Bhagavad Gita will start from the after the 7th shloka of the 2nd chapter ಅಂತ ಹೇಳ್ತಾರೆ. ಸೊ ಈ ಒಂದು 6ನೇ ಶ್ಲೋಕದಲ್ಲಿ ಅರ್ಜುನ ತನ್ನ ಮುಂದೆ ಇರುವಂತಹ ಪರಿಸ್ಥಿತಿಯನ್ನು ಭಗವಂತನಿಗೆ ವಿವರಿಸಿದ್ದಾನೆ. ನನ್ನ ಕಣ್ಣೆದುರಿಗೆ 2 ಪರಿಸ್ಥಿತಿಗಳಿದೆ. ಆ 2 ಪರಿಸ್ಥಿತಿಗಳಲ್ಲಿ ಯಾವುದು ಸರಿ ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನಗೆ ಏನೊಂದೂ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಕನ್ಫ್ಯೂಷನ್ ನನ್ನ ಮನಸ್ಸಿನಲ್ಲಿತ್ತು. ಇಷ್ಟೆಲ್ಲ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇತ್ತು. ಈ ಕಾರಣದಿಂದ ಫ್ರಮ್ ದ ಬಿಗಿನಿಂಗ್ ನಾನು ಯಾಕೆ ಯುದ್ಧವನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನುವಂತಹದ್ದನ್ನು ನೀನು ಮುಂದೆ ನಾನು ಹೇಳ್ಕೊಂಡೆ. ಡೀಟೇಲ್ ಆಗಿ ನಾನು ನಿಂಗೆ ಹೇಳಿದ್ದೀನಿ ಅಂತ ಹೇಳಿ ಪರಮಾತ್ಮನ ಮುಂದೆ ಹೇಳಿರುವಂತಹ ಈ ಸಂದರ್ಭವನ್ನು ಇಲ್ಲಿ ಜ್ಞಾನಿಗಳು ಹೇಳ್ತಾರೆ. ಸೊ ನಿಜವಾದ ಉಪದೇಶ ಭಗವಂತ ಅರ್ಜುನನಿಗೆ ಕೊಡುವಂತಹದ್ದು. ಇಲ್ಲಿವರೆಗೆ ಪರಮಾತ್ಮ ಸ್ವಲ್ಪ ಮಾತನಾಡಿದ್ದಾನೆ ಅರ್ಜುನನ ಜೊತೆ. ಇಲ್ಲಿ ಮಾತನಾಡಿರುವಂತಹದ್ದು, ಇಲ್ಲಿವರೆಗೆ ಮಾತನಾಡಿರುವಂತಹದ್ದು ಅರ್ಜುನನಿಗೆ ಒಂದು ರೀತಿಯ ಪ್ರಚೋದನೆಯನ್ನು ಕೊಡಬೇಕು ಅಂತ ಹೇಳಿ. ಅಂತಂದರೆ ಯುದ್ಧ ಬೇಡ ಅಂತ ಹೇಳಿ ಅಳ್ತಾ ಬಂದು ಕೂತಿರುವಂತಹ ಸ್ನೇಹಿತ ಅವನು. ಅರ್ಜುನ ಈಸ್ ಪರಮಾತ್ಮನ ಸ್ನೇಹಿತ, ನನ್ನ ಸ್ನೇಹಿತ. ಅವನನ್ನು ನಾನೊಬ್ಬ ದೊಡ್ಡ ಸಾಹಸಿ ಅಂತ ತಿಳ್ಕೊಂಡಿದ್ದೆ, ವಿಶ್ವದ ಶ್ರೇಷ್ಠ ಬಿಲ್ಲುಗಾರ ಅಂತ ತಿಳ್ಕೊಂಡಿದ್ದೆ. ಇಷ್ಟು ದೊಡ್ಡ ಸಾಹಸಿ, ಇಷ್ಟು ದೊಡ್ಡ ಶ್ರೇಷ್ಠ ಬಿಲ್ಲುಗಾರ ಇವತ್ತು ಯುದ್ಧದಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಪಕ್ಕಕ್ಕಿಟ್ಟು ರಥದ ಹಿಂದೆ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅಳುತ್ತಾ ಇದ್ದಾನಲ್ಲ, ಅವನ ಅಳುವನ್ನು ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಮಾಡಿ ಅವನನ್ನು ಸ್ವಲ್ಪ ಸಮಾಧಾನ ಮಾಡಬೇಕು. ಅವನ ಮನಸ್ಸಿನಲ್ಲಿ ಏನೇನೋ ತುಂಬಿದೆ ಪಾಪ. ಅವನ ಈ ಸಂಕಟವನ್ನು ನಾನು ನೋಡಿ ಈಗ ಸುಮ್ಮನೆ ಇದ್ದರೆ ಸರಿಯಿಲ್ಲ. ಸೊ ಲೆಟ್ ಮೀ ಅವನಿಗೇನಾರು ಹೇಳೋಣ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಬೇಕು ಅಂತ ಹೇಳಿ ಸಮಾಧಾನ ಮಾಡುವ ಕೆಲವು ಮಾತುಗಳನ್ನು ಆಡಿರ್ತಾನೆ ಇಲ್ಲಿಯವರೆಗೆ. ಇಲ್ಲಿ ಅರ್ಜುನ ಈ 7ನೇ ಶ್ಲೋಕದಲ್ಲಿ ಪರಮಾತ್ಮನಿಗೆ ನೇರವಾಗಿ ಹೇಳ್ತಾನೆ. ಇಲ್ಲಿವರೆಗೆ ಅವನೇನು ಹೇಳ್ದ ಅಂತಂದರೆ, ನನ್ನ ಕಣ್ಣು ಮುಂದೆ 2 ಆಯ್ಕೆಗಳಿದೆ. ಯುದ್ಧವನ್ನು ಮಾಡಿ ನಾನು ಗೆಲ್ಲಬೇಕು ಅಥವಾ ಯುದ್ಧವನ್ನು ಮಾಡಿ ಅವರನ್ನು ಗೆಲ್ಲಿಸಬೇಕು. ವಿಚ್ ಟೈಪ್ ಆಫ್ ಯುದ್ಧ ಐ ಹ್ಯಾವ್ ಟು ಡೂ. ಇಂತಹ ಅನೇಕ ಅಸಂಬದ್ಧ ಸಂಶಯಗಳನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಭಗವಂತನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಟ್ ಈಸ್ ಆಲ್ ಬಿಕಾಸ್ ಹಿ ಹಸ್ ಗಾಟ್ ಸೋ ಮೆನಿ ಕ್ವಶನ್ಸ್ ಇನ್ ಹಿಸ್ ಮೈಂಡ್ ಆ್ಯಂಡ್ ಸೋ ಮೆನಿ ಡೌಟ್ಸ್. ಸೊ ಇಲ್ಲಿ ಫೈನಲ್ ಆಗಿ ಹೇಳೋವಂತಹದ್ದೆಲ್ಲವನ್ನ ಹೇಳಿದ್ದೀನಿ ಅಂತ ಹೇಳಿ 6ನೇ ಶ್ಲೋಕದಲ್ಲಿ ಒಂದು ರೀತಿಯ ಇನ್ನೇನು ನನಗೆ ಹೇಳೋದಕ್ಕೆ ತೋಚೋದಿಲ್ಲ, ಇನ್ನು ಕಾರಣಗಳನ್ನು ನನಗೆ ಕೊಡೋದಕ್ಕೆ ನಾನು ಅಸಮರ್ಥನಾಗಿದ್ದೀನಿ, ಇನ್ನು ಕಾರಣ ಕೊಡೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೆ ನಾನು ಹೇಳುವಂತಹದ್ದನ್ನೆಲ್ಲ ಹೇಳಿದ್ದೀನಿ ಅಂತ ಹೇಳಿ ಮಾತನ್ನು ಮುಗಿಸಿರ್ತಾನೆ. ಮತ್ತು 7ನೇ ಶ್ಲೋಕದಲ್ಲಿ ಅವನು ಪರಮಾತ್ಮನಲ್ಲಿ ಹೇಳ್ತಾನೆ, ನನಗೆ ಏನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹದ್ದೇ ಗೊತ್ತಿಲ್ಲ.
ಸೊ ನನ್ನ ಶ್ರೇಯಸ್ಕರ ಯಾವುದು ಅನ್ನುವಂತಹದ್ದು ಐ ಆಮ್ ಅನೇಬಲ್ ಟು ಚೂಸ್ ದಟ್. ಸೊ ವಿವೇಕ ಅಂತ ಹೇಳ್ತಾರೆ. ವಿವೇಕ ಅಂತಂದರೆ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ನಾಟ್ ರೈಟ್. ಸೊ ದ ಎಬಿಲಿಟಿ ಆಫ್ ದಿ ಡಿಸ್ಕ್ರಿಮಿನೇಷನ್ ಈಸ್ ಲಾಸ್ಟ್. ದಟ್ ಈಸ್ ವಾಟ್ ಅರ್ಜುನ ಈಸ್ ಸಬ್ಮಿಟಿಂಗ್ ಹಿಯರ್. ನನಗೆ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ. ಸೊ ನನ್ನ ಬದಲು ನಾನು ನಿನ್ನನ್ನು ನಂಬಿದ್ದೀನಿ. ಸೊ ನೀನು ನನಗೆ ಯಾವುದು ಒಳ್ಳೆಯದು ಅನ್ನುವಂತಹದ್ದನ್ನು ನಿನಗೆ ಎಲ್ಲ ಗೊತ್ತಿರೋದ್ರಿಂದ ನನ್ನ ಪರವಾಗಿ ನೀನು ಡಿಸಿಷನ್ ತಗೋ. ನನಗೆ ಒಳ್ಳೆಯದು ಯಾವುದು ಅನ್ನುವಂತಹದ್ದನ್ನು ನೀನು ಹೇಳು. ನೌ ಐ ಆಮ್ ಸರೆಂಡರಿಂಗ್ ಅನ್ ಟು ಯುವರ್ ಫೀಟ್. ನಾನು ನಿನ್ನಲ್ಲಿ ಸಂಪೂರ್ಣವಾಗಿ ಈಗ ಶರಣಾಗ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲದೆ ಇರೋದ್ರಿಂದ ಈಗ ನನಗೆ ಕೆಲವು ಜ್ಞಾನ ಬೇಕಾಗಿದೆ. ನನಗೆ ಜ್ಞಾನ ಬೇಕು ಅಂತಂದ್ರೆ ಏನು? ಐ ಆಮ್ ಯುವರ್ ಸ್ಟೂಡೆಂಟ್ ಅಂತ. ಸೊ ಯು ಆರ್ ಮೈ ಟೀಚರ್, ಯು ಕ್ಯಾನ್ ಟೀಚ್ ಮಿ ನೌ. ನನ್ನ ಪರವಾಗಿ ನೀನು ನನಗೆ ನನ್ನ ಶ್ರೇಯಸ್ಕರವನ್ನು ನೀನು ಚೆನ್ನಾಗಿ ತಿಳಿದಿರೋನಾಗಿರೋದ್ರಿಂದ ಸೊ ನೀನೇ ನನಗೆ ಹೇಳು ನಾನು ಏನು ಮಾಡಲಿ. ಸೊ ನಾನು ಏನು ಮಾಡಲಿ ಅಂತ ಹೇಳೋವಂತಹ ಪರಿಸ್ಥಿತಿ ಏನು ಅಂತಂದರೆ ಸಮ್ವೇರ್ ದಿ ಅಹಂಕಾರ ಡ್ರಾಪ್ಸ್ ದೇರ್. ಅಲ್ಲಿವರೆಗೆ ನಾವು ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ವಿ ಆಲ್ವೇಸ್ ಥಿಂಕ್ ದಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್, ಐ ಆಮ್ ಕೇಪಬಲ್ ಆಫ್ ಅಕ್ಸೆಪ್ಟಿಂಗ್ ಸಮ್ ಚಾಲೆಂಜಸ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಇನ್ಫ್ಯಾಕ್ಟ್ ವಿ ಆಲ್ ಹ್ಯಾವ್ ಟು ಡೂ ಅವರ್ ಕರ್ಮಾಸ್. ಬಟ್ ಯಾವಾಗ ನಮ್ಮನ್ನು ಮೀರಿರುವಂತಹ ಒಂದು ಚಾಲೆಂಜ್ ನಮ್ಮ ಕಣ್ಣು ಮುಂದೆ ಇದೆ, ಯಾಕೆಂದರೆ ಹಂಗನ್ಬಿಟ್ಟು ನಾನು ಏನು ಮಾಡೋದಿಲ್ಲ, ಎಲ್ಲವನ್ನ ಭಗವಂತ ನಿನಗೆ ಕೊಟ್ಬಿಡ್ತೀನಿ, ನಾನು ನಿನ್ನಲ್ಲಿ ಸರೆಂಡರ್ ಆಗ್ತೀನಿ, ಐ ವಿಲ್ ನಾಟ್ ಡೂ ಎನಿಥಿಂಗ್ ಅನ್ನೋವಂತಹದ್ದು ಎಗೇನ್ ದಿಸ್ ಈಸ್ ಎಸ್ಕೇಪಿಸಮ್. ಜಸ್ಟ್ ಲೈಕ್ ಅರ್ಜುನ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಏನು ಹೇಳ್ತಾನೆ, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ದಟ್. ಬಟ್ ಜನರಲಿ ವಿ ಆಲ್ಸೋ ನಾವು ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನನಗಿನ್ನೇನು ಗೊತ್ತಾಗ್ತಾ ಇಲ್ಲ, ನನ್ನ ಪರವಾಗಿ ನೀನು ನನ್ನ ಶ್ರೇಯಸ್ಸನ್ನು ಬಯಸು ಅಂತ ಹೇಳುವಂತಹದ್ದು ಈ ಸಂದರ್ಭದಲ್ಲಿ ಅರ್ಜುನ ಇರಬಹುದು ಅಥವಾ ನಾವು ಯಾರೇ ಆಗಿರಬಹುದು, ನನಗೆ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹದ್ದನ್ನು ಹೆಲ್ಪ್ಲೆಸ್ ಸಿಚುಯೇಷನ್ ಅಂತ ಹೇಳ್ತಾರೆ. ಈ ಒಂದು ಹೆಲ್ಪ್ಲೆಸ್ ಸಿಚುಯೇಷನ್ ಯಾವಾಗ ನಮ್ಮನ್ನು ಆವರಿಸುತ್ತೆ ಅಂತಂದರೆ, ಅಲ್ಲಿಯವರೆಗೆ ಅದು ಹೆಲ್ಪ್ಲೆಸ್ ಸಿಚುಯೇಷನ್ ಅನ್ನುವಂತಹದ್ದು ಗೊತ್ತಿರೋದಿಲ್ಲ. ವಿ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಟು ಗೆಟ್ ಔಟ್ ಫ್ರಮ್ ದಟ್ ಸಿಚುಯೇಷನ್. ಯಾವಾಗ ನಾವು ಅನ್ಕೊಂಡಂಗೆ ಥಿಂಗ್ಸ್ ಆರ್ ನಾಟ್ ಹ್ಯಾಪನಿಂಗ್, ದೆನ್ ವಿ ವಿಲ್ ಫಿಗರ್ ಇಟ್ ಔಟ್. ಎಸ್, ಇನ್ನು ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಇದು ದಿಸ್ ಈಸ್ ಬಿಯಾಂಡ್ ಮೈ ಲಿಮಿಟ್. ಇಲ್ಲಿ ನನಗೆ ಭಗವಂತ ಏನೋ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದ. ಸೊ ನಾನು ಅನ್ಕೊಂಡಿದ್ದೆ ವಿತ್ ದಟ್ ಐ ಕ್ಯಾನ್ ಡೂ ಇಟ್ ಅಂತ. ಈಗ ಅದು ಆಗ್ತಾ ಇಲ್ಲ ಅಂತಂದಾಗ ನೌ ಇಟ್ ಈಸ್ ಬೆಟರ್, ಲೆಟ್ ಮೀ ಸರೆಂಡರ್. ಅಂಡ್ ಹೀ ನೋಸ್, ಅವನು ಇದನ್ನು ಸರಿ ಮಾಡಿಕೊಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ದಿ ಶರಣಾಗತಿ. ದಟ್ ಈಸ್ ವಾಟ್ ನಾವು ದಿನನಿತ್ಯ ನಮ್ಮ ಪ್ರೇಯರಲ್ಲಿ ಕೂಡ ನಾವು ಅದನ್ನೇ ಕೇಳೋದು. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷು ಜನಾರ್ದನ. ತಸ್ಮಾತ್, ಆದುದರಿಂದ ಕಾರುಣ್ಯ ಮೂರ್ತಿ ನೀನು. ಅನ್ಯತಾ ಶರಣಂ ನಾಸ್ತಿ, ಇನ್ನೆಲ್ಲಿ ಹೋಗಿ ಏನು ಮಾಡಬೇಕು, ಇನ್ನೆಲ್ಲೂ ನಾನು ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಸಿಚುಯೇಷನ್. ಆ ಸಿಚುಯೇಷನ್ಗೆ ಇಲ್ಲಿ ಅರ್ಜುನ ಬಂದಿದ್ದಾನೆ. ಸೊ ಅವನಿಲ್ಲಿ ಹೇಳ್ತಾನೆ, ಈ 7ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ನನಗೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ, ನನ್ನ ಶ್ರೇಯಸ್ಸನ್ನು ನಾನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹದ್ದು ಇಟ್ ಈಸ್ ಬಿಯಾಂಡ್ ಮೈ ಕೆಪಾಸಿಟಿ ಟು ಥಿಂಕ್ ಆ್ಯಂಡ್ ಚೂಸ್. ಸೊ ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ಐ ಆಮ್ ಸರೆಂಡರಿಂಗ್. ಸೊ ನೀನು ನನಗೆ ದಾರಿನ ತೋರಿಸು. ಯು ಆರ್ ಮೈ ಗುರು, ಐ ಆಮ್ ಯುವರ್ ಡಿಸೈಪಲ್ ನೌ, ಐ ಆಮ್ ಯುವರ್ ಸ್ಟೂಡೆಂಟ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ವೇದಾಂತದಲ್ಲೂ ಕೂಡ ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲದೆ ಹೋದಾಗ
ಯಾರಿಗೂ ಯಾವ ರೀತಿಯ ಉಪದೇಶವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇಟ್ ಇಸ್ ಕಾಲ್ಡ್ ಬಿಟ್ಟಿ ಉಪದೇಶ ಕೊಡಬಾರ್ದು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾಕೆ ಉಪದೇಶವನ್ನು ಕೊಡ್ತೀನಿ ಅಂತಂದ್ರೂ ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅಲ್ಲಿ ಆ ರಿಸೀವಿಂಗ್ ಎಂಡ್ ಅಂತ ಒಂದಿರುತ್ತೆ. ಆ ರಿಸೀವಿಂಗ್ ಎಂಡ್ ಅನ್ನುವಂಥದ್ದು, ಇಫ್ ಇಟ್ ಈಸ್ ನಾಟ್ ಪ್ರಿಪೇರ್ಡ್, ವಾಟ್ ಎವರ್ ಯು ಸ್ಪೀಕ್, ವಾಟ್ ಎವರ್ ದ ಅಡ್ವೈಸ್ ಯು ಗಿವ್, it will not go and reach there, because that receiving end is not prepared. Exactly here Arjuna is not prepared illivarge. Now he is prepared. So ಈಗ Paramatma, since he observed, he noticed Arjuna is ready, he is prepared to receive the knowledge. ಸೊ ಈ ಕಾರಣದಿಂದ ಇಲ್ಲಿ ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ, ನಿಜವಾದ ಟೀಚಿಂಗ್ಸ್ ಆಫ್ ದಿ ಭಗವಂತ ಸ್ಟಾರ್ಟ್ಸ್ ಫ್ರಮ್ ದಿ after the 7th verse of this 2nd chapter of this Bhagavad Gita. ಸೊ ಇಲ್ಲಿಂದ ಮುಂದೆ ಪರಮಾತ್ಮನ ಉಪದೇಶಗಳು ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಇಲ್ಲಿ ವೇದಾಂತದಲ್ಲಿ ಕೂಡ ಅಪೇಕ್ಷೆ ಇಲ್ಲದೆ ಇರುವಾಗ ಉಪದೇಶಗಳನ್ನು ನೀಡಬಾರದು ಅಂತ ಹೇಳ್ತಾರೆ. ಸೊ ಯಾಕೆಂತಂದರೆ ದೇರ್ ಮಸ್ಟ್ ಬಿ ಎ ಡಿಮ್ಯಾಂಡ್ ಫಾರ್ ದಿ ನಾಲೆಡ್ಜ್, ಅದರ್ವೈಸ್ ದೇರ್ ಈಸ್ ನೋ ವ್ಯಾಲ್ಯೂ ಫಾರ್ ದಟ್ ನಾಲೆಡ್ಜ್. ಸೊ ಈ ಕಾರಣದಿಂದ ಅನೇಕ ಭಾಷ್ಯಕಾರರ ಪ್ರಕಾರ, ಅವರೆಲ್ಲರ ಅಭಿಪ್ರಾಯ, ಭಗವದ್ಗೀತೆಯ ಟೀಚಿಂಗ್ಸ್ ವಿಲ್ ಸ್ಟಾರ್ಟ್ ಆಫ್ಟರ್ ದಿ 7th verse ಆಫ್ ದಿಸ್ 2nd chapter ಇನ್ ಭಗವದ್ಗೀತಾ. ಇಲ್ಲಿ ಅರ್ಜುನ ಹಿ ಸರೆಂಡರ್ಸ್ ಆ್ಯಂಡ್ ಅಕ್ಸೆಪ್ಟ್ಸ್ ದಿ ಲಾರ್ಡ್ ಆ್ಯಸ್ ಹಿಸ್ ಟೀಚರ್. ಯು ಆರ್ ಮೈ ಗುರು ಅಂತ ಹೇಳ್ತಾನೆ. ಸೊ ಇಲ್ಲಿ ವಿ ಆಲ್ ಕ್ಯಾನ್ ಸಿ ಅರ್ಜುನ, he is a soldier. Arjuna is a kshatriya, means he is a warrior, he is a soldier. ಈ 7ನೇ ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಅವನು ಸರೆಂಡರ್ ಆಗಿ, ನೌ ಯು ಗೈಡ್ ಮೀ, ಯು ಟೀಚ್ ಮೀ ವಾಟ್ ಐ ಶುಡ್ ಡು, ಐ ವಿಲ್ ಫಾಲೋ, ಹೀಗೆ ಹೇಳ್ಕೊತಾ ಇರೋವಂತಹದ್ದು. ಇಲ್ಲಿವರೆಗೆ ಅರ್ಜುನ ಅಂತಂದರೆ ಹಿ ಈಸ್ ಎ ಸೋಲ್ಜರ್. ನೌ ದಿಸ್ ಸೋಲ್ಜರ್ ಟರ್ನ್ಸ್ ಇನ್ ಟು ಎ ಸೀಕರ್. ಸೊ ಈ ಸಂದರ್ಭವನ್ನು ಭಗವದ್ಗೀತೆಯ ಅಮೃತ ಗಳಿಗೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ಕ್ಷಣದಲ್ಲಿ ಭಗವಂತ ಹಿ ಡಿಸೈಡ್ಸ್ ಟು ಗಿವ್ ದಿ ನಾಲೆಡ್ಜ್. ಸೊ ವಾಟ್ ಎವರ್ ದ ನಾಲೆಡ್ಜ್ ಗಿವನ್ ಬೈ ದ ಲಾರ್ಡ್ ಟು ಅರ್ಜುನ is available for the entire mankind in this universe. ಸೊ ಆದ್ದರಿಂದ ಈ ಒಂದು ಸಂದರ್ಭವನ್ನು, ಅರ್ಜುನ ಪರಮಾತ್ಮನಲ್ಲಿ ಸರೆಂಡರ್ ಆದಂತಹ ಈ ಒಂದು ಸಂದರ್ಭವನ್ನು ಅಮೃತಗಳಿಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅರ್ಜುನ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವಾಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯಃ ಸಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಸೊ ಒಬ್ಬ ಕ್ಷತ್ರಿಯನಾದುದರಿಂದ ಯುದ್ಧ ಮಾಡಲೇಬೇಕು ಅನ್ನುವಂತಹದ್ದಾದರೆ, ಜೊತೆಗೆ ಇಟ್ ಈಸ್ ಮೈ ಸ್ವಧರ್ಮ ಅಂತ ನೀ ಹೇಳಿದ್ಯಾ, ಎಸ್ ಐ ಆಮ್ ಪ್ರಿಪೇರ್ ಟು ಫೈಟ್ ದಿ ವಾರ್, ನಾನು ಯುದ್ಧವನ್ನು ಮಾಡ್ತೀನಿ, ಯುದ್ಧದಲ್ಲಿ ಭಾಗಿಯಾಗ್ತೀನಿ. ಬಟ್ ಯುದ್ಧದಲ್ಲಿ ಈ ಗೆಲುವು ಅನ್ನುವಂತಹದ್ದು ನಮ್ಮ ಪಾಲಿಗೆ ಸಿಗುತ್ತೋ, ಅಥವಾ ನಮ್ಮನ್ನು ಗೆದ್ದು ಕೌರವರೇ ಜಯಶಾಲಿಗಳಾಗ್ತಾರೋ ಅದು ನನಗೆ ಗೊತ್ತಿಲ್ಲ. ಸೊ ಯುದ್ಧದ ಪರಿಣಾಮ ಐ ಡು ನಾಟ್ ನೋ, ಬಟ್ ಐ ಆಮ್ ಪ್ರಿಪೇರ್ ಟು ಫೈಟ್ ದಿ ವಾರ್. ಮುಂದೆ ಏನಾಗುತ್ತೋ ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್, ಬಟ್ ಐ ಆಮ್ ಪ್ರಿಪೇರ್ ಟು ಪಾರ್ಟಿಸಿಪೇಟ್ ಇನ್ ದಿ ವಾರ್. ಸೊ ಇನ್ ಸ್ಪೈಟ್ ಆಫ್ ದಟ್ ವಾರ್ ಮಾಡಲೇಬೇಕು ಅನ್ನುವಂತಹದ್ದಾದರೆ, ಇಷ್ಟ ಇಲ್ಲದೆ ಹೋದರೂ ಕೂಡ ಮಾಡ್ತೀನಿ ಅನ್ನುವಂತಹ ಒಂದು ಯೋಚನೆ ಆಫ್ ದಿ ಅರ್ಜುನ ಈಸ್ ವೆರಿ ಚೈಲ್ಡಿಶ್. ಇಲ್ಲಿವರೆಗೆ ಅವನು ಅದೇ ರೀತಿ ಚೈಲ್ಡಿಶ್ ಥಿಂಕಿಂಗ್, ನಿನಗೋಸ್ಕರ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಪ್ಕೋತಾ ಇದ್ದ. ಸೊ ನೀನು ಪದೇ ಪದೇ ಹೇಳಿದ್ಯಾ ನನಗೆ, ನೀನೊಬ್ಬ ಕ್ಷತ್ರಿಯ, ಯು ಆರ್ ಪಾರ್ಥ, ಯು ಆರ್ ಆರ್ಯ, ಪರಂತಪ, ಮಹಾಬಾಹೋ, ಹೀಗೆ ಅನೇಕ ರೀತಿಯಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆಯಾ. ಆದರೆ ಫಸ್ಟ್ ಆಫ್ ಆಲ್ ಯುದ್ಧ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ.
ಈಗ ಯುದ್ಧ ಮಾಡಲೇಬೇಕು ಅಂತ ನೀವು ಹೇಳ್ತಾ ಇರೋದ್ರಿಂದ ಯುದ್ಧವನ್ನು ಮಾಡ್ತೀನಿ. ಆದರೆ ಯುದ್ಧದಲ್ಲಿ ನಾವು ಗೆಲ್ತೀವೋ ಅಥವಾ ಕೌರವರು ಗೆಲ್ತಾರೋ ಅದು ಗೊತ್ತಿಲ್ಲ. ಯುದ್ಧದ ಪರಿಣಾಮ ಏನು ಬೇಕಾದ್ರೂ ಆಗ್ಬೋದು, ಬಟ್ ನಾನು ಇಷ್ಟಪಟ್ಟು ಯುದ್ಧ ಮಾಡ್ತಿದ್ದೀನಿ ಅಂತ ಅಲ್ಲ, ಇಷ್ಟ ಇಲ್ಲದೆ ಯುದ್ಧ ಮಾಡ್ತಾ ಇರುವಂತಹದ್ದು, ಒಪ್ಕೊಂಡಿದ್ದೀನಿ. ಸೊ ಈ ಒಂದು ತೀರ್ಮಾನ ಆಫ್ ದಿ ಅರ್ಜುನ ಈಸ್ ಕಾಲ್ಡ್ ದಿ ಚೈಲ್ಡಿಶ್ ಥಿಂಕಿಂಗ್. ಸೊ ಅರ್ಜುನ ಈಸ್ ನಾಟ್ ಏಬಲ್ ಟು ಟೇಕ್ ಎ ವೆರಿ ಫರ್ಮ್ ಡಿಸಿಷನ್ ಇನ್ ಅಕ್ಸೆಪ್ಟಿಂಗ್ ದಿ ಚಾಲೆಂಜ್. ಇನ್ಫ್ಯಾಕ್ಟ್ ಇದು ಕೇವಲ ಅರ್ಜುನನಿಗೆ ಆದಂತಹ ಅನುಭವ ಅಂತ ಅಲ್ಲ, ನಮ್ಮದೇ ಲೌಕಿಕ ಬದುಕಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಸ್ಪಷ್ಟವಾದ ಗುರಿ ಎನ್ನುವಂತಹದ್ದು ಸಿಗದೇ ಇದ್ದಾಗ, ಯಾರೇ ಆಗಿದ್ರೂ ಕೂಡ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿಬಡಿ ಟು ಅಚೀವ್ ಸಮಥಿಂಗ್. ಬಿಕಾಸ್ ಅಲ್ಲಿ ಒಂದು ಗುರಿ ಇಲ್ಲ, ಒಂದು ಪರ್ಪಸ್ ಇಲ್ಲ, ಒಂದು ಉದ್ದೇಶ ಇಲ್ಲ. ಫಾರ್ ದ ನೇಮ್ ಸೇಕ್, ಗೊತ್ತು ಗುರಿ ಇಲ್ಲದೆ ಅಲಿಯೋದು ಅಂತ ಹೇಳ್ತಾರೆ. ಅಂತಂದರೆ ವೆನ್ ದೆರ್ ಈಸ್ ನೋ ಒಂದು ಪರ್ಫೆಕ್ಟ್ ಡೈರೆಕ್ಷನ್ ಅನ್ನುವಂತಹದ್ದು ಸಿಗದೇ ಇದ್ದಾಗ, ಎಲ್ಲೋ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ ಅಂತಂದರೆ ಅರ್ಥ ಏನು ಇಲ್ಲ, ಅದಕ್ಕೆ ಪರ್ಪಸ್ಸೇ ಇಲ್ಲ ಅದು. ಸೊ ಆ ಮೂಲಕ ನಾವು ಗಳಿಸುವಂತಹದ್ದು ಏನೂ ಇಲ್ಲ. ಈ ಪರ್ಪಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೀ ಹೇಳಿದ್ಯಾ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ಮೀನಿಂಗ್ಲೆಸ್. ಸೊ ಆ ಮೂಲಕ ನಾನು ಗಳಿಸುವಂತಹದ್ದು ಅಲ್ಲಿ ಏನೂ ಇರೋದೇ ಇಲ್ಲ. ಇಲ್ಲೂ ಕೂಡ ಅರ್ಜುನ ಅದೇ ಅಂತ ಹೇಳ್ತಾ ಇರೋದು. ಇಷ್ಟವಿಲ್ಲದೆ ಹೋದ್ರೂ ಕೂಡ ನಾನು ಯುದ್ಧವನ್ನು ಮಾಡ್ತೀನಿ, ಆದರೆ ಯುದ್ಧದಲ್ಲಿ ನಾನು ಗೆಲ್ತೀನೋ ಅಥವಾ ಕೌರವರು ಗೆಲ್ತಾರೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಯುದ್ಧ ಮಾಡೋದಕ್ಕೆ ಒಪ್ಕೊಂಡಿರೋವಂತಹದ್ದೇ ಇಷ್ಟವಿಲ್ಲದೆ ಒಪ್ಕೊಂಡಿರೋವಂತಹದ್ದು. ಸೊ ನಮ್ಮ ಬದುಕಿನಲ್ಲೂ ಕೂಡ ಇಂತಹ ಪರಿಸ್ಥಿತಿಗಳು ನಮಗೆ ಎದುರಾದಾಗ ನಾವು ಒಂದು ಫರ್ಮ್ ಡಿಸಿಷನ್ ಇಲ್ಲದೆ ಹೋದರೆ, ಯಾರೋ ಹೇಳಿದ್ರು ಅಂತ ಮಾಡೋವಂತಹದ್ದು, ಬೈ ಫೋರ್ಸ್ ಅಕ್ಸೆಪ್ಟಿಂಗ್ ಸಮ್ ಚಾಲೆಂಜಸ್, ಅದು ನಮಗೆ ಯಾವ ರೀತಿಯಿಂದ ಕೂಡ ನಾವು ವಿ ಕೆನಾಟ್ ಅಚೀವ್ ಎನಿಥಿಂಗ್. ಸೊ ಇಲ್ಲಿ ಅರ್ಜುನನ ಪರಿಸ್ಥಿತಿ ಕೂಡ ಅದೇ ಥರ ಇದೆ. ಅದರಿಂದ ಎ ರೈಟ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್ ಟು ಕಂಟಿನ್ಯೂ. ಸೊ ಫಾರ್ ಅರ್ಜುನ ಮೇ ಬಿ ಇಟ್ಸ್ ಎ ವಾರ್, ಈವನ್ ಫಾರ್ ಅಸ್ ವಿ ಆಲ್ಸೋ ನೀಡ್ ಎ ರೈಟ್ ಡಿಸಿಷನ್ ಟು ಅಚೀವ್ ಸಮಥಿಂಗ್ ಇನ್ ದಿ ಲೈಫ್. ಸೊ ಇಂತಹ ಸ್ಥಿತಿನಲ್ಲಿ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ, ಇಲ್ಲಿ ಹೇಗೆ ಅರ್ಜುನ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹಿ ಈಸ್ ಆಲ್ಮೋಸ್ಟ್ ಸೀಕಿಂಗ್ ಗೈಡೆನ್ಸ್ ಫ್ರಮ್ ದಿ ಲಾರ್ಡ್. ಸೊ ಅದೇ ರೀತಿ ಇಲ್ಲಿ ನಮ್ಮ ಲೌಕಿಕ ಬದುಕಿನಲ್ಲೂ ಕೂಡ ನಮಗೆ ಸ್ಪಷ್ಟವಾದ ಒಂದು ಗುರಿ ಇಲ್ಲದೆ ಇದ್ದಾಗ, ಸಿ ಐ ಆಮ್ ಪ್ರಿಪೇರ್ಡ್ ಎನಿವೇ, ವೆದರ್ ಯು ಆರ್ ವಿಲ್ಲಿಂಗ್ಲಿ ಆರ್ ಅನ್ವಿಲ್ಲಿಂಗ್ಲಿ, ವೆನ್ ಯು ಆರ್ ಪ್ರಿಪೇರ್ಡ್ ಅಂತಂದಾಗ, ಯು ಆರ್ ಪ್ರಿಪೇರ್ಡ್ ಟು ವಾಕ್ ಇನ್ ದಟ್ ಪಾತ್ ಅಂತಂದಾಗ, ಸ್ವಲ್ಪ ಎಚ್ಚರ ವಹಿಸಿ seek the guidance, then definitely there will be an achievement, then you can achieve something. ಸೊ ಇಂತಹ ಸ್ಥಿತಿಯಲ್ಲಿ ಹೇಗೆ ನಾವು ಒಂದು ಗೈಡೆನ್ಸ್ ತಗೋತೀವಿ, ಆ ರೀತಿಯಲ್ಲಿ ಇಲ್ಲಿ ಅರ್ಜುನ ಈಸ್ ಸೀಕಿಂಗ್ ಗೈಡೆನ್ಸ್ ಫ್ರಮ್ ದಿ ಲಾರ್ಡ್. ಸೊ ಅನೇಕ ಸಂದರ್ಭಗಳಲ್ಲಿ ವಿ ಟೇಕ್ ಗೈಡೆನ್ಸ್ ಫ್ರಮ್ ದಿ ಗುರು, ವಿ ಟೇಕ್ ಗೈಡೆನ್ಸ್ ಫ್ರಮ್ ದಿ ಸ್ಕ್ರಿಪ್ಚರ್ಸ್, we take guidance from the experienced people, the wise people, and exactly this is the condition of the Arjuna. So now Arjuna, he decides that he needs guidance. ಇಲ್ಲಿವರೆಗೆ ಅವನಿಗೆ ಅವನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ನಾನು ಯಾವ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಸ್ಪಷ್ಟವಾದ ತಿಳುವಳಿಕೆ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ತುಂಬಿದ್ದೆಲ್ಲ ಕೇವಲ ದೋಷಪೂರಿತ ಕಾರಣ್ಯ, ಹೃದಯ ದೌರ್ಬಲ್ಯ. ಇಟ್ ಈಸ್ ನಾಟ್ ದಿ ಫೀಲಿಂಗ್ ಆಫ್ ದಿ ಹಾರ್ಟ್. ಇಟ್ ಈಸ್ ನಾಟ್ ದಿ ಫೀಲಿಂಗ್ ಆಫ್ ದಿ ಹಾರ್ಟ್. ಅದು ಇಟ್ಸ್ ಎ ದೌರ್ಬಲ್ಯ ಆಫ್ ದಿ ಹಾರ್ಟ್. ಸೊ ಈಗ ಅರ್ಜುನ ಡಿಸೈಡ್ಸ್, ಓಕೆ, ಎನಿವೇ ಐ ಹ್ಯಾವ್ ಅಕ್ಸೆಪ್ಟೆಡ್ ದಿ ಚಾಲೆಂಜ್, ಸೊ ಲೆಟ್ ಮೀ ಟೇಕ್ ಸಮ್ ಕ್ಲಾರಿಟಿ, ಗೈಡೆನ್ಸ್ ತಗೊಳ್ಳೋಣ ಅಂತ ಅವನಿಗನ್ಸಿದೆ.
ಬಿಕಾಸ್ ಈಗ ಅದೊಂದೇ ಈಗ ಅವನಿಗೆ ಉಳಿದಿರುವಂತಹ ಏಕೈಕ ದಾರಿ. ಸೊ ಅಕಾರ್ಡಿಂಗ್ಲಿ ಅರ್ಜುನ ಪರಮಾತ್ಮನಲ್ಲಿ ಶರಣಾಗುವಂತಹದ್ದು ಅವನಿಗೆ ಉಳಿದಿರುವಂತಹ ಏಕೈಕ ಮಾರ್ಗ. ಆ್ಯಂಡ್ ಹಿ ಡಿಡ್ ಸೊ. ಪರಮಾತ್ಮನಲ್ಲಿ ಅವನು ಶರಣಾಗ್ತಾನೆ. ಹೇಳ್ಕೊತಾನೆ ಅವನೇ, ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಅರ್ಜುನ ಹೇಳ್ತಾ ಇದ್ದಾನೆ, ಮೈ ಸ್ವಭಾವ, ಮೈ ನೇಚರ್, ಮೈ ಥಿಂಕಿಂಗ್ ಈಸ್ ಓವರ್ ಪವರ್ಡ್ ಬೈ ದಿ ಕಾರ್ಪಣ್ಯ ದೋಷ. ಇಲ್ಲಿ ಮೈ ಸ್ವಭಾವ ಅಂತ ಅರ್ಜುನ ಹೇಳ್ತಾ ಇರುವಂತಹದ್ದು ಇದು ಅವನ ಅಂತಃಕರಣವನ್ನ ಕುರಿತು, ಅಂತಂದ್ರೆ ದ ಇನ್ನರ್ ಎಕ್ವಿಪ್ಮೆಂಟ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಕುರಿತು ಅದು ದೋಷಪೂರಿತವಾಗಿದೆ ಅಂತ ಹೇಳ್ತಾನೆ. ಹಿ ಈಸ್ ಅಕ್ಸೆಪ್ಟಿಂಗ್ ದಟ್ ಹಿಸ್ ಇನ್ನರ್ ಎಕ್ವಿಪ್ಮೆಂಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ದ ಇನ್ನರ್ ಎಕ್ವಿಪ್ಮೆಂಟ್ ಅಂತಂದ್ರೆ ಅಗೈನ್ ಮನಃಶುದ್ಧಿ, ಚಿತ್ತ, ಅಹಂಕಾರ. ಸೊ ಇಟ್ ಈಸ್ ಕಾಲ್ಡ್ ದಿ ಸ್ವಭಾವ. ಅಂಡ್ ಕಾರ್ಪಣ್ಯ ಅಂತಂದ್ರೆ ಇಟ್ ಈಸ್ ಕೃಪಣತ, ಕಾರುಣ್ಯ. ಸೊ ಬಿಕಾಸ್ ಆಫ್ ದಿಸ್ ಕಾರ್ಪಣ್ಯ ದೋಷ, ಮೈಂಡ್ ಅಂತ ಹೇಳಿದಾಗ ಇಟ್ ಫೀಲ್ಸ್ ಅಂತ ನಾವೇನು ಹೇಳ್ತೀವಿ, ಅದರ ಸ್ವಭಾವನೇ ಆ ರೀತಿ. ಸೊ ಬಿಕಾಸ್ ಆಫ್ ದಟ್, ದ ವೆರಿ ನೇಚರ್ ಆಫ್ ದ ಮೈಂಡ್, ಇಟ್ ಫೀಲ್ಸ್ and it is filled with the karpanya dosha. With that, all low types of emotions, ಹೇಡಿತನ ರೂಪ, ದೋಷದಿಂದ ಕೂಡಿರುವಂತಹದ್ದು, ಹೀಗೆಲ್ಲ ಆಗಿ ಹತಃ ಅಂತಃಕರಣ ನಾಶವಾಗಿದೆ. ಸೊ ಮೈ ನೇಚರ್, ದಟ್ ಈಸ್ ಅಂತಃಕರಣ, is totally destroyed because of this low emotions, dosha of the karpanya. Now I am experiencing this. ಈ ರೀತಿ ಆಗ್ತಾ ಇದೆ ಅನ್ನುವಂತಹದ್ದು ನನ್ನ ಅರಿವಿಗೆ ಬಂದಿದೆ. I know what is happening in my mind. Now he is able to recognize. ಇಲ್ಲಿವರೆಗೆ he was not able to recognize this. Now ಯಾವಾಗ ಪರಮಾತ್ಮ ಅವನನ್ನು ಬಡಿದೆಬ್ಬಿಸ್ದ, ಟೀಕಿಸ್ದ, ಬೇಕಾದಷ್ಟು ರೀತಿಯಲ್ಲಿ ಅರ್ಜುನನನ್ನು ಹಂಗಿಸ್ದ. ಒಂದು ಹಂತದಲ್ಲಿ ಅರ್ಜುನನನ್ನು ಕ್ಲೈಬ್ಯ, ನೀನು ನಪುಂಸಕನಂತೆ ಬಿಹೇವ್ ಮಾಡಬೇಡ ಅಂತ ಕೂಡ ಹೇಳಿರ್ತಾನೆ. ನೀನು ಪುರುಷ ರೂಪಿ ಬಟ್ ಮಹಿಳೆಯಂತೆ ಬಿಹೇವ್ ಮಾಡ್ತಾ ಇದೆಯಾ ಅಂತ ಅವನನ್ನು ಚುಚ್ಚಿರ್ತಾನೆ. ಮತ್ತು ಪದೇ ಪದೇ ಜ್ಞಾಪಿಸಿರ್ತಾನೆ, ನಿನ್ನ ವಂಶ ಇಂತಹದ್ದು, ನಿನ್ನ ಇಂತಹ ಡೈನಾಸ್ಟಿಯಲ್ಲಿ ಬಂದಿರುವಂಥ ಅವನು, ನೀನು ಪೃಥೆಯ ಮಗ, ಪಾರ್ಥ ಮಹಾಬಾಹೋ, ಯು ಆರ್ ಪರಂತಪ. ಹೀಗೆ ಸಾಕಷ್ಟು ಅರ್ಜುನನಲ್ಲಿ ಬಹಳ ಪ್ರಚೋದನಕಾರಿ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಪರಮಾತ್ಮ ಅವನನ್ನು ತಿವಿದು ಬಡಿದೆಬ್ಸಿರ್ತಾನೆ. ಸೊ ಬಿಕಾಸ್ ಆಫ್ ದಟ್ ನೌ ಅರ್ಜುನ ಈಸ್ ಏಬಲ್ ಟು ರೆಕಗ್ನೈಸ್ ದಿ ದೋಷ ಆಫ್ ಹಿಸ್ ಮೈಂಡ್. ಸೊ ಈಗ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ನೌ ಅಂತ ಹೀಸ್ ಒಪ್ಕೋತಾ ಇದ್ದಾನೆ. ನಾನೀಗ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಈ ಕಾರಣದಿಂದ ನನಗಾಗ್ತಾ ಇರುವಂತಹ ದುಃಖ ಇರಬಹುದು, ಸಂಕಟ ಇರಬಹುದು, ನೋವಿರಬಹುದು, ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ಮೈ ಸ್ವಧರ್ಮ, ದಟ್ ಈಸ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿ ಕಾರ್ಪಣ್ಯ ದೋಷ. Oh, this karpanya dosha is the culprit. He could figure it out. ಇದೆಲ್ಲ ಈಗ ಅರ್ಜುನನಿಗೆ ನೇರವಾಗಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ now Arjuna says, I am not able to take the right decision. I do not know what is the correct decision. ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ದೋಷ ಈಗ ನನಗೆ ಅರ್ಥ ಆಗಿದೆ. ಇನ್ಫ್ಯಾಕ್ಟ್ ವೆನ್ ಒನ್ ರೆಕಗ್ನೈಸಸ್ ಹಿಸ್ ಫಾಲ್ಟ್, ದಟ್ ಈಸ್ ದಿ ಗ್ರೇಟೆಸ್ಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಬಿಕಾಸ್ ಎಸ್ ದೇರ್ ಈಸ್ ಎ ಸ್ಕೋಪ್ ಫಾರ್ ದಿ ಇಂಪ್ರೂವ್ಮೆಂಟ್. ಸೊ ನನ್ನಲ್ಲಿ ಏನು ಒಂದು ದೋಷ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾದರೆ ಆಗ ದೇರ್ ಇಸ್ ಎ ಕರೆಕ್ಷನ್, ದೇರ್ ಇಸ್ ಎ ಸ್ಕೋಪ್ ಫಾರ್ ಕರೆಕ್ಷನ್. ಐ ಕ್ಯಾನ್ ಇಂಪ್ರೂವ್.
ನನ್ನಲ್ಲಿ ತಪ್ಪಿದೆ ಅನ್ನೋಂತಹದ್ದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಬಿಕಾಸ್ ಆಫ್ ದಟ್ ಅಹಂಕಾರ ನಾನು ಯಾವತ್ತೂ ಕೂಡ ನನ್ನನ್ನು ನಾನು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನೇ ಪಡೋದಿಲ್ಲ. ಸೊ ನನ್ನಲ್ಲಿ ಒಂದು ದೋಷ ಇದೆ ಅನ್ನೋಂತಹದ್ದು ನನಗೆ ಗೊತ್ತಾಯಿತು ಅಂತಂದರೆ ದಟ್ ಈಸ್ ದಿ ಗ್ರೇಟೆಸ್ಟ್ ಬೆನಿಫಿಟ್. ದೆರ್ ಈಸ್ ಎ ಸ್ಕೋಪ್ ಫಾರ್ ನಾಲೆಡ್ಜ್ ಟು ಹ್ಯಾಪನ್. ಸೊ ಇಲ್ಲಿ ಅರ್ಜುನ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಕಾರ್ಪಣ್ಯ ದೋಷ. ನನ್ನಲ್ಲಿ ಕಾರ್ಪಣ್ಯ ದೋಷ ಇದೆ ಅನ್ನುವಂತಹ ಮನವರಿಕೆ ಅವನಿಗೆ ಆಗಿದೆ. ಸೊ ಬಿಕಾಸ್ ನೌ ದೇರ್ ಇಸ್ ಎ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಸೊ ಅರ್ಜುನ ನೀಡ್ಸ್ ಸಮ್ ಗೈಡೆನ್ಸ್. ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡುವಂತಹದ್ದು ಏನು ಅಂತಂದರೆ, ದಿಸ್ ಅರ್ಜುನ ಅಂಡ್ ಕೃಷ್ಣ ಬೋತ್ ಆಫ್ ದೆಮ್ ಆರ್ ಗುಡ್ ಫ್ರೆಂಡ್ಸ್. ದೇವರ್ ಟುಗೆದರ್, ಯಾವಾಗಲೂ ಜೊತೆನಲ್ಲೇ ಇದ್ದಂತಹವರು. ಈವನ್ ಅರಣ್ಯವಾಸ ಅಂತ ಹೇಳಿದಾಗ ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ಕೃಷ್ಣ ಪಾಂಡವರನ್ನೆಲ್ಲ ಮೀಟ್ ಮಾಡಿರ್ತಾನೆ. ಆವಾಗ ಹೆಚ್ಚು ಸಮಯ ಅರ್ಜುನನ ಜೊತೆ ಕಳೆದಿರ್ತಾನೆ. ಅಮಾಂಗ್ ಪಾಂಡವಾಸ್ ಅರ್ಜುನ ಈಸ್ ಹಿಸ್ ಗ್ರೇಟೆಸ್ಟ್ ಫ್ರೆಂಡ್. ಸೊ ಅವನನ್ನು ಸಖ ಅಂತಲೇ ಕರೀತಾನೆ. ಸಾಕಷ್ಟು ಬಾರಿ ಅವರೆಲ್ಲ ಜೊತೆನಲ್ಲೇ ಇರ್ತಾರೆ. ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿರ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಅಂತಹ ಯಾವ ಸಂದರ್ಭದಲ್ಲೂ ಕೂಡ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಂತಹ ಉಪದೇಶವನ್ನು ನೀಡಿರಲಿಲ್ಲ, ಕೊಟ್ಟಿರಲಿಲ್ಲ. ಭಗವದ್ಗೀತೆಯಂತಹ ಉಪದೇಶದ ಸಬ್ಜೆಕ್ಟ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಅವರೆಲ್ಲ ಮಾತಾಡಿರ್ತಾರೆ. ಯಾಕೆಂದರೆ ದೇ ವರ್ ಟುಗೆದರ್ ಫಾರ್ ಎ ವೆರಿ ಲಾಂಗ್ ಟೈಮ್. ಸದಾ ಒಟ್ಟೊಟ್ಟಿಗೆ ಇದ್ದವರು, ಒಟ್ಟೊಟ್ಟಿಗೆ ಬೆಳೆದವರು ಅವರು. 12 ವರ್ಷಗಳ ವನವಾಸದ ಕಾಲದಲ್ಲೇ ಕೂಡ ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ಅವ್ರನ್ನೆಲ್ಲರನ್ನು ಮೀಟ್ ಮಾಡಿರ್ತಾನೆ. ಆ ಸಂದರ್ಭಗಳಲ್ಲೂ ಕೂಡ ಇಲ್ಲಿ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯ ಉಪದೇಶದ ಅವಶ್ಯಕತೆ ಇದೆ ಅನ್ನುವಂತಹದ್ದು ಆ ಒಂದು ಪರಿಸ್ಥಿತಿ ಉಂಟಾಗಿರಲಿಲ್ಲ. ದಟ್ ಮೀನ್ಸ್ ಒಂದು ಸೂಕ್ತವಾದ ವೇದಿಕೆ ಅಲ್ಲಿ ಒದಗಿ ಬಂದಿರಲಿಲ್ಲ. ಬಟ್ ಸಾಮಾನ್ಯವಾಗಿ ಜ್ಞಾನವನ್ನು ಎಲ್ಲಿ ಸಂಪಾದನೆ ಮಾಡಬಹುದು ಅಂತಂದ್ರೆ ಆಶ್ರಮದಲ್ಲಿ, ಗುರುಕುಲದಲ್ಲಿ, ಗುರುವಿನ ಸಮೀಪದಲ್ಲಿ ಅಂತ ಹೇಳ್ತಾರೆ. ಆಶ್ರಮ ಅನ್ನುವಂತಹದ್ದು ಸಾಮಾನ್ಯವಾಗಿ ಊರಿನಿಂದ ಹೊರಗಡೆ, ಕಾಡಿನ ಅಂಚಿನಲ್ಲಿ ಅಂತಂದ್ರೆ ಒಂದು ಪ್ರಶಾಂತವಾದ ವಾತಾವರಣ. ಜ್ಞಾನ ಅಂತ ಹೇಳಿದಾಗ ಅಲ್ಲಿ ಒಂದು ವಾತಾವರಣ ಕೂಡ ಬಹಳ ಪ್ರಶಾಂತವಾಗಿರಬೇಕು, ಮನಸ್ಸಿಗೆ ಆ ವಾತಾವರಣ ಹಿಡಿಸುವಂತಿರಬೇಕು. ಅಂತಹ ಜಾಗದಲ್ಲಿ ಜ್ಞಾನ ಕ್ಯಾನ್ ಹ್ಯಾಪನ್. ಅಲ್ಲಿ ಒಬ್ಬ ಗುರು ಇರ್ತಾನೆ, ಅದೊಂದು ಆಶ್ರಮ ಆಗಿರುತ್ತೆ, ಗುರುಕುಲ ಆಗಿರುತ್ತೆ. ದೇರ್ ಇಟ್ ಈಸ್ ಪಾಸಿಬಲ್, ಜ್ಞಾನ ಕ್ಯಾನ್ ಹ್ಯಾಪನ್. ಬಟ್ ಇಲ್ಲಿ ಬಹಳ ವಿಶೇಷವಾದ ಜ್ಞಾನ, ನಾಟ್ ಆರ್ಡಿನರಿ ಜ್ಞಾನ, ನಾಟ್ ಸಮ್ ಲೌಕಿಕ ಜ್ಞಾನ. ಇಲ್ಲಿ ಜ್ಞಾನ ಅಂತಂದ್ರೆ ಇಟ್ ಈಸ್ ಆತ್ಮಜ್ಞಾನ, ಸೆಲ್ಫ್ ನಾಲೆಡ್ಜ್. ಸಾಮಾನ್ಯ ಲೌಕಿಕ ಜ್ಞಾನಕ್ಕೆ ಒಂದು ಪ್ರಶಾಂತವಾದ ವಾತಾವರಣ ಬೇಕು, ಗುರುಕುಲ ಬೇಕು, ಆಶ್ರಮ ಬೇಕು ಅನ್ನುವಂತಹದ್ದು ಇದ್ದಾಗ, ಎಲ್ಲಕ್ಕಿಂತ ಮಿಗಿಲಾದ ಪರಮಜ್ಞಾನ, ದಟ್ ಈಸ್ ದಿ ಸೆಲ್ಫ್ ನಾಲೆಡ್ಜ್. ಸೊ ಫಾರ್ ದಿ ಸೆಲ್ಫ್ ನಾಲೆಡ್ಜ್ ಇನ್ನೆಷ್ಟು ಪ್ರಶಾಂತವಾದ ವಾತಾವರಣ ಬೇಕು. ಬಟ್ ಇಲ್ಲಿ ಸೆಲ್ಫ್ ನಾಲೆಡ್ಜ್ಗೆ ಸಿಕ್ಕಂತಹ ವೇದಿಕೆ ಯಾವುದು ಅಂತಂದ್ರೆ ದಿ ಬ್ಯಾಟಲ್ ಫೀಲ್ಡ್, ಯುದ್ಧ ಭೂಮಿ. ಅರ್ಜುನನಿಗೆ ಒಂದು ರೀತಿಯ ಗುರುಕುಲ, ಆಶ್ರಮ ಆ ರೀತಿಯಲ್ಲಿ ಆಯಿತು. ಅಂದರೆ ಸಿಚುಯೇಷನ್ ಅಲ್ಲಿವರೆಗೆ ಬಂದಿರಲಿಲ್ಲ ಅಂತ. ಸೊ ದಿಸ್ ಬ್ಯಾಟಲ್ ಫೀಲ್ಡ್, ಇಟ್ ಬಿಕೇಮ್ ದಿ ಸ್ಟೇಜ್, ಇಟ್ ಬಿಕೇಮ್ ದಿ ಗುರುಕುಲ ಫಾರ್ ಅರ್ಜುನ. ಸೊ ದಟ್ ನೌ ದ ಟೈಮ್ ಹ್ಯಾಸ್ ಕಮ್, ಬಿಕಾಸ್ ಅರ್ಜುನ ಈಸ್ ರೆಡಿ, ಹಿ ಈಸ್ ಪ್ರಿಪೇರ್ಡ್. ಸೊ ಶ್ರೀಕೃಷ್ಣನನ್ನ ಸಖ, ಸ್ನೇಹಿತ ಇತ್ಯಾದಿಯಾಗಿ ಅವನು ಒಪ್ಕೊಂಡಿದ್ದ. ಈಗ ನಾವು ಅರ್ಜುನ ಸೇಸ್, ಐ ಆಮ್ ಯುವರ್ ಸ್ಟೂಡೆಂಟ್, ನಾನು ನಿನ್ನ ಶಿಷ್ಯ ಅಂತ ಒಪ್ಕೊಂಡಿದ್ದಾನೆ. ಮತ್ತು ಶ್ರೀಕೃಷ್ಣನನ್ನ ನನ್ನ ಗುರು ಅಂತ ಹೇಳ್ಕೊಂಡಿದ್ದಾನೆ. ಪೃಚ್ಛಾಮಿ ತ್ವಾಂ, ಐ ಆಮ್ ಆಸ್ಕಿಂಗ್ ಯು
ಯು ಟೀಚ್ ಮೀ ನೌ, ಯು ಗೈಡ್ ಮೀ ಪ್ರಾಪರ್ಲಿ. ಧರ್ಮ ಸಮ್ಮೂಢಚೇತಾಃ, ಐ ಆಮ್ ಕನ್ಫ್ಯೂಸ್ಡ್ ರಿಗಾರ್ಡಿಂಗ್ ದಿ ಧರ್ಮ ಆಲ್ಸೋ. ನಾನು ಏನು ಮಾಡಬೇಕು, ನನ್ನ ಕರ್ತವ್ಯ ಯಾವುದು, ಇದ್ಯಾವುದು ನನಗೆ ತಿಳಿತಾ ಇಲ್ಲ. ಬಟ್ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಅನೇಕ ಆಯ್ಕೆಗಳನ್ನು ಕೊಟ್ಟಿದ್ದ. ಬಟ್ ಅರ್ಜುನ ಯಾವುದನ್ನು ಇಲ್ಲಿವರೆಗೆ ಒಪ್ಕೊಂಡಿರಲಿಲ್ಲ. ಯುದ್ಧ ಮಾಡಬೇಕು ಅನ್ನುವಂತಹದ್ದು ನನ್ನ ಧರ್ಮವೋ ಅಥವಾ ಯುದ್ಧವನ್ನು ಮಾಡಬಾರದು ಅನ್ನುವಂತಹದ್ದು ನನ್ನ ಕರ್ತವ್ಯವೋ, ಹೀಗೆ ಇಂತಹ ಅನೇಕ ವಿಚಿತ್ರವಾದ ಸಂಶಯಗಳನ್ನು ಅರ್ಜುನ ತನ್ನ ಮನಸ್ಸಿನಲ್ಲಿ ಪೋಷಿಸಿಕೊಂಡು ಬಂದಿದ್ದ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಮೈ ಇಂಟೆಲೆಕ್ಟ್ ಇಸ್ ಟೋಟಲಿ ಬ್ಲಾಕ್ಡ್. ಮೈ ಅಂತಃಕರಣ ಅದು ಇಟ್ ಗಾಟ್ ಡೆಸ್ಟ್ರಾಯ್ಡ್ ಬಿಕಾಸ್ ಆಫ್ ದಿ ಕಾರ್ಪಣ್ಯ ದೋಷ. ಸೊ ದಿಸ್ ಅಂತಃಕರಣನೇ ಅದು ಸಂಪೂರ್ಣವಾಗಿ ನಾಶವಾಗಿದೆ ಅಂತಂದಾಗ ಇನ್ ವೇರ್ ಇಸ್ ದಿ ಬುದ್ಧಿ, ಇಂಟೆಲೆಕ್ಟ್ ಎಲ್ಲಿ ವರ್ಕ್ ಮಾಡುತ್ತೆ? ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಸೇರಿ ಅಂತಃಕರಣ, ದಟ್ ಎಂಟೈರ್ ಅಂತಃಕರಣ ಗಾಟ್ ಡೆಸ್ಟ್ರಾಯ್ಡ್. ನಾವು ಇಂಟೆಲೆಕ್ಟ್, ಹೌ ಕ್ಯಾನ್ ಇಟ್ ವರ್ಕ್? ಸೊ ಅದನ್ನು ಇಲ್ಲಿ ಅವನು ಪ್ರಾಮಾಣಿಕವಾಗಿ ಅರ್ಜುನ ಪರಮಾತ್ಮನಲ್ಲಿ ಹೇಳ್ಕೊತಾ ಇದ್ದಾನೆ. ಈಗ ನನ್ನ ಬುದ್ಧಿ ಈಸ್ ಟೋಟಲಿ ಬ್ಲಾಕ್ಡ್, ಇಟ್ಸ್ ನಾಟ್ ವರ್ಕಿಂಗ್, ಇಟ್ ಇಸ್ ನಾಟ್ ಫಂಕ್ಷನಿಂಗ್. ಸೊ ಧರ್ಮ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುವಂತಹ ಅದು ಅಷ್ಟು ಸಣ್ಣ ಪದ ಕೂಡ ಅಲ್ಲ. ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಒಬ್ಬ ನುರಿತ ಗುರು ಅವನು ಸಿಗಬೇಕು, ಇಲ್ಲ ಅಂತಂದರೆ ಪರಮಾತ್ಮನ ಅನುಗ್ರಹ ಇರಬೇಕು, ಇಲ್ಲ ಅಂತಂದರೆ ಆ ಸ್ಕ್ರಿಪ್ಚರ್ಸ್ ಅನ್ನುವಂತಹದಕ್ಕೆ ನಾವು ಸರೆಂಡರ್ ಆಗಬೇಕು. then that will guide us properly, either a guru or the scriptures that will guide us. ಸೊ ಇಲ್ಲಿ ಅರ್ಜುನನ ಈ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರೆ, ಈಗ ಅರ್ಜುನ ಹಿಂದಿಗಿಂತ ಸ್ವಲ್ಪ ಸ್ಥಿಮಿತ ಸ್ಥಿತಿಗೆ ಬಂದಿದ್ದಾನೆ. ನೌ ಹಿಸ್ ಮೈಂಡ್ ಈಸ್ ಒಂದು ರೀತಿಯಲ್ಲಿ ಲೆಟ್ ಮೀ ಲಿಸನ್ ಟು ಕೃಷ್ಣ, ಆ ಸ್ಟೇಜಿಗೆ ಬಂದಿದೆ. ಅಲ್ಲಿಯವರೆಗೆ ಕೃಷ್ಣನ ಯಾವ ಮಾತುಗಳನ್ನು ಕೂಡ ಅರ್ಜುನ ಕೇಳ್ತಿರ್ಲಿಲ್ಲ. ಕೃಷ್ಣನಿಗೆ ಅವಕಾಶವನ್ನೇ ಕೊಡದೆ ಸಂಪೂರ್ಣವಾಗಿ ಅವನೇ ಮಾತನಾಡಿದ್ದಾನೆ. ಇಲ್ಲಿವರೆಗೆ ಪರಮಾತ್ಮ ಬರೀ ಕೇಳಿಸ್ಕೊಂಡು ಬಂದಿರೋಂತಹದ್ದು, ಅರ್ಜುನನು ಮಾತಾಡಲಿ, ಅವನೆಷ್ಟು ಮಾತಾಡ್ತಾನೋ ಮಾತಾಡಲಿ ಅಂತ ಹೇಳಿ ಸಂಪೂರ್ಣ ಸಮಯವನ್ನು ಅರ್ಜುನನಿಗೆ ಕೊಟ್ಬಿಟ್ಟಿದ್ದ. ಮಾತಾಡು, ಎಲ್ಲಿವರೆಗೆ ಮಾತಾಡ್ತೀಯೋ ಮಾತಾಡು. ಬಿಕಾಸ್ ಆಫ್ ದಟ್ ಕಾರ್ಪಣ್ಯ ದೋಷ ಅವನಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತನಾಡ್ತಾ ಇದ್ದೀನಿ, ಏನು ಮಾತನಾಡಬೇಕು, ಹೀಗೆ ಯಾವುದ್ರ ಮೇಲೆ ಅವನಿಗೆ ಕಂಟ್ರೋಲ್ ಇರಲಿಲ್ಲ. ಈಗ ನನಗೆ ಗೈಡೆನ್ಸ್ ಬೇಕು ಅನ್ನುವಂತಹದ್ದು ಅವನಿಗೆ ಗೊತ್ತಾಗ್ತಾ ಇದೆ. ಬಿಕಾಸ್ ಆನ್ ಮೈ ಓನ್ ಐ ಆಮ್ ಅನೇಬಲ್ ಟು ಟೇಕ್ ಡಿಸಿಷನ್. ಸೊ ಹಿ ಹ್ಯಾಸ್ ಆ ಒಂದು ದೋಷ ಅವನು ಗುರುತಿಸ್ಕೊಂಡ, ಹಿ ರೆಕಗ್ನೈಸ್ಡ್ ದಟ್ ದೋಷ. ಸೊ ದಟ್ ವಾಸ್ ದಿ ಗ್ರೇಟೆಸ್ಟ್ ಬೆನಿಫಿಟ್. ಬಿಕಾಸ್ ಆಫ್ ದಟ್ ಓನ್ಲಿ ಅವನಿಗೆ ಈ ಒಂದು ಆತ್ಮಜ್ಞಾನಕ್ಕೆ ಅವಕಾಶ ಸಿಕ್ತು. ಸೊ ಹಿ ಗಾಟ್ ದಟ್ ಬೆನಿಫಿಟ್. ಸೊ ಪ್ರಾರಂಭದಲ್ಲಿ ಅವನು ಮನಸ್ಸಿನ ಸಮತೋಲನವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದ, ದುಃಖದಿಂದ ಕುಸಿದು ಹೋಗಿದ್ದ. ಅವನೇ ಒಂದು ಕಡೆ ಹೇಳ್ಕೊತಾನೆ, ನನ್ನ ಭುಜದ ಮೇಲೆ ಬಿಲ್ಲು ಬಾಣಗಳು ನಿಲ್ತಾ ಇಲ್ಲ, ಜಾರಿ ಹೋಗ್ತಾ ಇದೆ, ಇಡೀ ದೇಹ ಕಂಪಿಸ್ತಾ ಇದೆ, ಶಸ್ತ್ರವನ್ನ ಕೈಲಿ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅವನು ಹೇಳ್ಕೊಂಡಿರ್ತಾನೆ. ಅಂತಹ ಪರಿಸ್ಥಿತಿಯನ್ನು ತಲುಪಿದ್ದ ಅವನು. ಅಂತಹ ಅರ್ಜುನನಿಗೆ ಅವನನ್ನು ಎಚ್ಚರಿಸಬೇಕು ಅಂತ ಹೇಳಿ ಪರಮಾತ್ಮ ಕೂಡ ಅವನನ್ನು ಕ್ಲೈಬ್ಯಂ ಸ್ಮಗಮಃ ಪಾರ್ಥ, ಬಿಕಾಸ್ ಯು ಆರ್ ಪರಂತಪ, ಹೃದಯ ದೌರ್ಬಲ್ಯಂ ತ್ವಕ್ತ್ವ ಉತ್ತಿಷ್ಠ. ಹೀಗೆ ಅರ್ಜುನನಲ್ಲಿ ಪ್ರಚೋದನೆಯನ್ನು ಉಂಟು ಮಾಡಿರ್ತಾನೆ ಪರಮಾತ್ಮ. ಈ ರೀತಿಯೆಲ್ಲ ಚುಚ್ಚು ಮಾತುಗಳನ್ನು, ನಿಂದನೆಗಳನ್ನು ಸಾಕಷ್ಟು ಅರ್ಜುನನನ್ನು ತಿವಿದ ಕಾರಣದಿಂದ ಅರ್ಜುನ ಸ್ವಲ್ಪ ಎಚ್ಚರವಾದ. ನಿಧಾನವಾಗಿ ಅರ್ಜುನ ಶಾಂತ ಮನಸ್ಕನಾಗಿ ಬರ್ತಾ ಇದ್ದಾನೆ.
ಬಟ್ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ವೈ ಇಟ್ ಈಸ್ ಫಾರ್ ದಿ ಎಂಟೈರ್ ಯೂನಿವರ್ಸ್ ಅನ್ನುವಂಥ ಪ್ರಶ್ನೆ ಬರ್ಬೋದು. ಬಿಕಾಸ್ ದೋಷ ಇದ್ದಿದ್ದು ಅರ್ಜುನನ ಮನಸ್ಸಿನಲ್ಲಿ, ಯುದ್ಧ ಮಾಡಲ್ಲ ಅಂತ ಕೂತಿದ್ದ, ಹಠ ಮಾಡ್ತಾ ಇದ್ದ, ಅವನಿಗೆ ಬೇಕಾಯಿತು ನಾಲೆಡ್ಜ್. ಬಟ್ ಹೌ ಇಟ್ ಈಸ್ ಫಾರ್ ದಿ ಎಂಟೈರ್ ಮನುಕುಲ? ಬಿಕಾಸ್ ಅರ್ಜುನ ಯಾವ ಪರಿಸ್ಥಿತಿಯನ್ನು ಎದುರಿಸಿದ ಇಲ್ಲಿ, ಅಂತಹ ಪರಿಸ್ಥಿತಿ ಇಲ್ಲಿ ಲೋಕದಲ್ಲಿ ಯಾರಿಗೆ ಬೇಕಾದರೂ ಆಗುತ್ತೆ. ಇಲ್ಲಿ ಅರ್ಜುನನ ಪರಿಸ್ಥಿತಿ ಈ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ನಾಳೆ ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಯಾರಿಗೆ ಬೇಕಾದರೂ ಆಗಬಹುದು. ಸೊ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಮನಸ್ಸನ್ನು ಕಾಡುವಂತಹ ಪರಿಸ್ಥಿತಿಗಳು ಬಂದಾಗ ನಾವು ಕೂಡ ಹತಾಶರಾಗ್ತೀವಿ. ಅರ್ಜುನ ಏನು ಹೇಳಿದ ಇಲ್ಲಿ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿದ. ಬಟ್ ಅರ್ಜುನನಂತೆ ನಾವೇನು ಯುದ್ಧ ಭೂಮಿಗೆ ಹೋಗಿ ಯುದ್ಧವನ್ನು ಮಾಡಬೇಕಾಗಿಲ್ಲ. ಅರ್ಜುನನಂತೆ ನಾವು ಕ್ಷತ್ರಿಯ ಅಲ್ಲ, ಅವನು ಸ್ವಧರ್ಮವನ್ನು ಮರೆತಂತೆ ನಾವು ಆ ರೀತಿ ಅಲ್ಲ ಅಂತ ನಾವು ಅನ್ಕೊಂಡ್ರು ಕೂಡ ಅರ್ಜುನನ ರೀತಿಯಲ್ಲಿ ನಾವು ಯುದ್ಧ ಭೂಮಿಗೆ ಹೋಗಿ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ನಮ್ದಲ್ಲ. ಬಟ್ ನಮಗೆ ಈ ಜೀವನ, ಈ ಬದುಕು ಅಂತ ಏನು ನಮ್ಮ ಮುಂದೆ ನಿಂತಿದೆ, ದಟ್ ಬದುಕು ಇಟ್ ಸೆಲ್ಫ್ ಈಸ್ ಎ ಗ್ರೇಟ್ ವಾರ್. ಯಾವುದನ್ನ ನಾವು ಜೀವನ ಮಾಡಬೇಕು, ಬದುಕು ಮಾಡಬೇಕು ಅಂತ ಹೇಳಿ ಆ ಬದುಕಿಗಾಗಿ, ಆ ಬದುಕಿನಲ್ಲಿ ಅನೇಕಗಳನ್ನು ಗಳಿಸ್ಕೋಬೇಕು ಅಂತ ಹೇಳಿ ನಿರಂತರವಾಗಿ ನಾವು ಹೋರಾಟವನ್ನೇ ಮಾಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ನಮ್ಗೆ ಯಾವುದು ಫ್ರೀಯಾಗಿ ಸಿಕ್ಕಿಲ್ಲ. ಪ್ರತಿಯೊಂದನ್ನು ಕೂಡ ನಾವು ಹೋರಾಟದ ಮೂಲಕವೇ ಗಳಿಸ್ಕೊಂಡಿರುವಂತಹದ್ದು. ಸೊ ಪ್ರತಿಯೊಂದು ಹೋರಾಟದ ಮೂಲಕ ನಾವು ಗಳಿಸ್ಕೊಂಡಿದ್ದೀವಿ ಅಂತಂದ್ರೆ, ಹೋರಾಟ ಅನ್ನುವಂತಹದ್ದು ನಿರಂತರವಾಗಿ ನಮ್ಮಲ್ಲಿ ಸಕ್ರಿಯವಾಗಿ ಅದು ಎದ್ದಿರಬೇಕು, ಎಚ್ಚರವಾಗಿರಬೇಕು. ಸೊ ಇಲ್ಲಿ ಹೋರಾಟ, ನಮ್ಮ ಹೋರಾಟ ಯಾವುದು ಅಂತಂದ್ರೆ, ನಮ್ಮ ಬದುಕು ಅನ್ನುವಂತಹದ್ದೇ ಒಂದು ಬಹಳ ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕು. ಸೊ ನಮ್ಮ ಗೆಲುವಿಗೆ ನಾವು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನ ನಾವು ಪಡ್ಕೋಬೇಕು ಅಂತಂದ್ರೆ, ಅರ್ಜುನನಿಗೆ ಸಿಕ್ಕಿರುವಂತಹ ಟಿಪ್ಸ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿಬಡಿ. ಸೊ ಇಂತಹ ಸವಾಲು ನಮ್ಮ ಮುಂದೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ನಿಜವಾದ ಭಕ್ತ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಶಕ್ತಿವಂತನೋ, ಯಾರು ನಿರ್ಭಯನೋ, ಮತ್ತು ಯಾರು ಬೇರೆಯವರನ್ನ ಕೂಡ ಶಕ್ತಿವಂತನನ್ನಾಗಿ ಮಾಡ್ತಾನೋ, ಹಾಗೂ ತನ್ನಲ್ಲಿರುವಂತಹ ಶಕ್ತಿಯನ್ನ ದುರ್ಬಳಕೆ ಮಾಡಿಕೊಂಡು ಬೇರೆಯವರನ್ನ ನಾಶ ಮಾಡುವಂತಹ ಯೋಚನೆಯನ್ನೇ ಯಾರು ಮಾಡೋದಿಲ್ವೋ, ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅದನ್ನು ಮತ್ತೊಬ್ಬನನ್ನು ನಾನು ಸೋಲಿಸಬೇಕು ಅಂತ ನಾನು ಉಪಯೋಗಿಸಿದ್ರೆ ದಟ್ ಶಕ್ತಿ ಈಸ್ ಆಫ್ ನೋ ಯೂಸ್. ತನ್ನ ಶಕ್ತಿಯನ್ನ ಬೇರೆಯವರಿಗೋಸ್ಕರವಾಗಿ ಮೀಸಲಿಡಬೇಕು. ಬೇರೆಯವ್ರನ್ನ ಮತ್ತಷ್ಟು ಮೇಲಕ್ಕೆ ಎತ್ತದಕ್ಕೆ ನನ್ನಲ್ಲಿರುವಂತಹ ಶಕ್ತಿಯನ್ನ ನಾವು ಉಪಯೋಗಿಸ್ಕೋಬೇಕು. ಸಿ, ಇಫ್ ಐ ಆಮ್ ಹೆಲ್ತಿ, ಐ ಶುಡ್ ಲುಕ್, ನನ್ನ ಮುಂದೆ ಯಾರು ಅನಾರೋಗ್ಯದಿಂದ ಇದ್ರೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಆರೋಗ್ಯ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡೋದಕ್ಕೆ ನನಗೆ ಆರೋಗ್ಯ ಯಾಕೆ ಸಿಕ್ಕಿದೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಸಚ್. ಇಫ್ ಟುಡೇ ಇಫ್ ಐ ಹ್ಯಾವ್ ಮನಿ ಅಂತಂದ್ರೆ ಅದು ಕೇವಲ ನನ್ನೊಬ್ಬನ ಸೊತ್ತಲ್ಲ, ಅದನ್ನು ನಾನು ಬೇರೆ ಎಲ್ಲಿ ಯಾವ ಮಾರ್ಗದಲ್ಲಿ ಅದನ್ನು ನಾನು ಹಂಚಬೇಕಾಗತ್ತೆ ಎನ್ನುವಂತಹ ಯೋಚನೆಯನ್ನು ನಾನು ಮಾಡಬೇಕಾಗತ್ತೆ. ದಟ್ ಈಸ್ ವೈ ಸಮ್ಟೈಮ್ಸ್ ಭಗವಂತ ನಮಗೆ ಅನೇಕಗಳನ್ನು ಯಾಕೆ ಕೊಟ್ಟಿರ್ತಾನೆ ಅಂತಂದರೆ, ನಮ್ಮನ್ನ ಒಂದು ರೀತಿಯಲ್ಲಿ ಯುವರ್ ಟ್ರಸ್ಟಿ ಅಂತ ಹೇಳಿ ಅಪಾಯಿಂಟ್ ಮಾಡಿರ್ತಾನೆ. ಟೇಕ್ ಕೇರ್, ನನ್ನ ಪರವಾಗಿ ನೀನು ಮಾಡು ಅಂತ ಹೇಳಿ ನಮಗೆ ಅನೇಕಗಳನ್ನು ಕೊಟ್ಟಿರ್ತಾನೆ. ಸೊ ಭಗವಂತನನ್ನ ನಿನ್ನ ನಿಜವಾದ ಭಕ್ತ ಯಾರು ಅಂತಂದ್ರೆ, ಯಾರು ಇಂತಹ ಒಂದು ಸಿಕ್ಕ ಟ್ರಸ್ಟಿ ಅನ್ನುವ ಆ ಒಂದು ಅದನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ಕೋತಾನೋ, ಹೀ ಈಸ್ ಅ ರಿಯಲ್ ಡಿವೋಟಿ ಅಂತ ಭಗವಂತ ಒಂದು ಕಡೆ ಹೇಳಿರ್ತಾನೆ. ಸೊ ಅಂತಹವನು ನನಗೆ ಇಷ್ಟ ಅಂತ ಭಗವಂತ ಹೇಳಿರ್ತಾನೆ. ಇಲ್ಲಿ
ಅರ್ಜುನ ಈಸ್ ಆಲ್ಸೋ ಎ ಡಿವೋಟಿ. ಅದೇ ರೀತಿ ಪಾಂಡವರು, ಅವರು ಕೂಡ ಪರಮಾತ್ಮನ, ದೇ ಆರ್ ದಿ ಗ್ರೇಟೆಸ್ಟ್ ಡಿವೋಟೀಸ್. ಅವರೆಲ್ಲರೂ ಕೂಡ ಅಜಾತ ಶತ್ರುಗಳೇ, ಅವ್ರಿಗೆ ಯಾರು ಶತ್ರುಗಳು ಅನ್ನುವಂತಹದ್ದೇ ಇಲ್ಲ. ಬಟ್ ಇಲ್ಲಿ ಅನಿವಾರ್ಯ, ಯುದ್ಧ ಈಸ್ ಅನಿವಾರ್ಯ, ದಟ್ಸ್ ಆಲ್. ಯುಧಿಷ್ಠಿರ ಈಸ್ ಆಲ್ಸೋ ಕಾಲ್ಡ್ ಧರ್ಮರಾಜ. ವೈ ಯುಧಿಷ್ಠಿರ ಈಸ್ ಕಾಲ್ಡ್ ಧರ್ಮರಾಜ? ಅವನು ಧರ್ಮದಲ್ಲಿ ಅಷ್ಟೊಂದು ನಿಷ್ಠನಾಗಿದ್ದ, ಮತ್ತು ಉಳಿದ ಅವನ ಸಹೋದರರು ಕೂಡ ಅವನ ಮಾರ್ಗವನ್ನೇ ಅನುಸರಿಸಿ ಅವನಂತೆಯೇ ಅವರೆಲ್ಲ ಅವನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅದನ್ನೇ ಅವರೆಲ್ಲ ಅನುಸರಿಸ್ತಾ ಇದ್ರು. ಈ ಲೆಕ್ಕದಲ್ಲಿ ಅವರೆಲ್ಲರೂ ಕೂಡ ಅಜಾತ ಶತ್ರುಗಳೇ. ಜೊತೆಗೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವರೆಲ್ಲರ ಮಾರ್ಗದರ್ಶಕನಾಗಿ ಅವರ ಬಳಿ ಇರ್ತಾ ಇದ್ದ. ಇಷ್ಟೆಲ್ಲ ಸೌಕರ್ಯಗಳು ಅವರೆಲ್ಲರ ಬಳಿ ಇತ್ತು. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಅರ್ಜುನನ ಬುದ್ಧಿಯಲ್ಲಿ ಒಂದು ರೀತಿಯ ಭ್ರಮಣೆ ಎನ್ನುವಂತಹದ್ದು ಉಂಟಾದ ಕಾರಣದಿಂದ ದೆರ್ ವಾಸ್ ಇಂಬ್ಯಾಲೆನ್ಸ್, ಒಂದು ರೀತಿಯ ಸಮತೋಲನವನ್ನು ಅವನು ಕಳಕೊಂಡ. ಅದನ್ನು ಗಮನಿಸಿ ಹಿ ರೆಕಗ್ನೈಸ್ಡ್ ದಟ್ ಎಸ್ ಸಮಥಿಂಗ್ ಈಸ್ ರಾಂಗ್ ವಿತ್ ಮೀ ಅನ್ನುವಂತಹದ್ದನ್ನು ಅವನು ಗುರುತಿಸ್ಕೊಂಡ. ನನ್ನ ಅಂತಃಕರಣ ಅನ್ನುವಂತಹದ್ದು ಸಂಪೂರ್ಣವಾಗಿ ನಾಶವಾಯಿತು ಬಿಕಾಸ್ ಆಫ್ ದಿ ಕಾರ್ಪಣ್ಯ ದೋಷ ಅಂತ ಅವನು ಹೇಳ್ಕೊತಾನೆ. ಸೊ ಹಿ ರೆಕಗ್ನೈಸ್ಡ್ ಹಿಸ್ ದೋಷ ಅಂಡ್ ದಟ್ ವಾಸ್ ದಿ ಗ್ರೇಟೆಸ್ಟ್ ಮೂಮೆಂಟ್. ಸೊ ಅದನ್ನು ಅರ್ಜುನನೇ ಗಮನಿಸಿ ನನಗೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಅದರಿಂದ ಯತ್ ಶ್ರೇಯ, ಯಾವುದು ನನಗೆ ಶ್ರೇಯಸ್ಕರ ಅನ್ನುವಂತಹದ್ದು ನೀನು ತಿಳ್ಕೊಂಡಿದೀಯಾ, ಅದನ್ನು ನೀನೇ ನನಗೆ ತಿಳಿಸ್ಕೊಡು ಅಂತ ಹೇಳಿ ಭಗವಂತನಲ್ಲಿ ಅವನು ಶರಣಾಗತನಾಗ್ತಾನೆ. ಯತ್ ನಿಶ್ಚಿತಂ ಶ್ರೇಯ ಸ್ಯಾತ್ ತತ್ಮೇ ಬ್ರೂಹಿ. ಸೊ ಯಾವುದು ನಿಶ್ಚಯವಾಗಿ ನನಗೆ ಶ್ರೇಯಸ್ಕರ ಅನ್ನುವಂತಹದ್ದು ನಿನಗೆ ಗೊತ್ತಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಗೊತ್ತಿಲ್ಲದೆ ಇರುವಂತಹದ್ದನ್ನು ನೀನು ಬ್ರೂಹಿ, ಹೇಳುವವನಾಗು. ಸೊ ನೌ ಐ ಆಮ್ ರೆಡಿ ಟು ಲರ್ನ್ ಆ್ಯಂಡ್ ಲಿಸನ್ ಟು ಯು. ನನಗೆ ಉಪದೇಶದ ಅಗತ್ಯವಿದೆ. ಐ ನೀಡ್ ದಟ್ ನಾಲೆಡ್ಜ್. ಅಹಂ ತೇ ಶಿಷ್ಯ, ನಾನು ನಿನ್ನ ಶಿಷ್ಯನಾಗಿದ್ದೀನಿ. ಯು ಆರ್ ಮೈ ಟೀಚರ್, ಐ ಆಮ್ ಯುವರ್ ಡಿಸೈಪಲ್. ತ್ವಾಂ ಪ್ರಪನ್ನಂ, ನಾನು ನಿನ್ನಲ್ಲಿ ಶರಣಾಗಿ ಹೋಗಿದ್ದೀನಿ. ಮಾಂ ಶಾದಿ, ಐ ನೀಡ್ ಯುವರ್ ಟೀಚಿಂಗ್ಸ್. ನನಗೆ ಈಗ ಉಪದೇಶ ಅಗತ್ಯ ಇದೆ. ಸೊ ಇಲ್ಲಿವರೆಗೆ ಅರ್ಜುನ ಪರಮಾತ್ಮ ಶ್ರೀಕೃಷ್ಣ ಅಂತಂದಾಗ, ಇಲ್ಲಿ ಪರಮಾತ್ಮ ಅಂತ ನಾವು ಹೇಳ್ತೀವಿ, ಅರ್ಜುನ ಶ್ರೀಕೃಷ್ಣನನ್ನ ತನ್ನ ಸ್ನೇಹಿತ, ಸಖ ಈ ರೀತಿ ಭಾವಿಸಿದ್ದ. ನೌ ಹಿ ಫೌಂಡ್ ಎ ಗುರು ಇನ್ ಶ್ರೀಕೃಷ್ಣ. ತನ್ನ ಸ್ನೇಹಿತ, ತನ್ನ ಸಖನಲ್ಲಿ ಒಬ್ಬ ಗುರುವನ್ನ ಅರ್ಜುನ ಕಾಣ್ತಾನೆ. ಸೊ ಹಿ ಹ್ಯಾಸ್ ಫುಲ್ಲಿ ಅಕ್ಸೆಪ್ಟೆಡ್ ಕೃಷ್ಣ ಆಸ್ ಎ ಗ್ರೇಟ್ ಟೀಚರ್. ಅಟ್ ದ ಸೇಮ್ ಟೈಮ್ ನನಗೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಅತಿ ಅವಶ್ಯಕವಾಗಿ ಐ ನೀಡ್ ನಾಲೆಡ್ಜ್, ಐ ರಿಕ್ವೈರ್ ನಾಲೆಡ್ಜ್, ದ ರೈಟ್ ನಾಲೆಡ್ಜ್ ಐ ವಾಂಟ್. ಅದು ಕೂಡ ಅರ್ಜುನನಿಗೆ ಅರ್ಥ ಆಗಿದೆ. ಸೊ ಅರ್ಜುನ ಈಸ್ ನೌ ಪ್ರಿಪೇರ್ಡ್, he is equipped himself. So now he is appearing as a very fit student because he has surrendered. Bhagavantanalli avanu he has surrendered unto the Lord and requested the Lord to accept him as his disciple. So a seeker who is